ಆಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ 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 ನಮಃ. ವಿಶ್ವಗುರು ಬಸವಣ್ಣನವರಿಗೆ ಆವಾಜಿಲ್ಲ. ಥೋಡೆ ಸೌಂಡ್ ಹೇಳಕ್ ಬರ್ತಾರೆ ಅಂತ. ಎಲ್ಲಿ ಮಳೆ ಬೀಳತ್ತೆ, ಹೆಂಗೆ ಗೊತ್ತಾಗುತ್ತೆ? ಹೆಂಗೆ ಸದ್ಗುರು ಚೆನ್ನ ಬಸವೇಶ್ವರರಿಗೆ, ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪರಮಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನೋ ಪ್ರಣವ ಸ್ವರೂಪನೋ, ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಮ್ಯನೋ, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣವ ಷಡಂಗ ಸಮರಸ, ಪ್ರಣವ ಷಡಂಗ ಸಮರಸ, ನಮ ಕೂಡಲ ಸಂಗಮ ದೇವರು, ನಮ ಕೂಡಲ ಸಂಗಮ ದೇವರು. ಓಂ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸದಿರಯ್ಯ, ಇವನಾರವ ಎಂದೆನಿಸಿದರಯ್ಯ. ಇವನಮ್ಮವ 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 ಎಂದೆನಿಸಯ್ಯ, ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ನಿಮಿಷ ನಾವು ನೀವೆಲ್ಲ ಕಣ್ಮುಚ್ಚಿ ಶಾಂತ ರೀತಿಯಿಂದ ಭವದ ಜಂಜಾಟದಿಂದ ಹರನ ನೆಲೆಯೆಡೆಗೆ ಹೋಗಬೇಕಾಗ್ಯದ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ನಮ್ಮೆಲ್ಲರ ಗಮನ ಉಸಿರಾಟದ ಕಡೆ ಇರಲಿ.
ಭಾವ ಅರಳಬೇಕು, ಮನಸ್ಸು ಹಗುರವಾಗಬೇಕು, ದೈವತ್ವದೆಡೆಗೆ ನಮ್ಮ ಪಯಣವನ್ನು ಸಾಗಬೇಕು. ಪ್ರಶಾಂತವಾಗಿರುವಂಥ ನೆಲೆ ಒಳಗೆ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಇದ್ದೀವಿ. ಭಾವ ತುಂಬಿ ಬರ್ತಾ ಇದೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ನಿಧಾನವಾಗಿ ಉಸಿರಾಟವ ತೆಗೆದುಕೊಳ್ತಾ ಇರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿ, ಕನ್ನಡದ ಪಟ್ಟದೇವರು, ಈ ಭಾಗದ ನಡೆದಾಡುವ ದೇವರು, ನಮ್ಮೆಲ್ಲರ ಆರಾಧ್ಯ ದೈವ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ಎಲ್ಲ ದೀಕ್ಷಾ ಗುರುಗಳು ನನ್ನ ನರಜನ್ಮವ ತೊಡೆದು ಹರಜನ್ಮವನ್ನು ಮಾಡಿರುವಂತಹ ಪರಮಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು ಆಗಿರುವಂತಹ ಅನುಭವ ಮಂಟಪದ ಅಧ್ಯಕ್ಷರಾಗಿರುವಂಥ ಪರಮಪೂಜ್ಯ ಡಾಕ್ಟರ್ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆಯ ಹರಿಕಾರರು, ಮಹಾಂತ ಚಿಂತಕರು ಆಗಿರುವಂಥ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಇವತ್ತಿನ ಭಕ್ತಿದಾಸವನ್ನು ತೆಗೆದುಕೊಂಡಿರುವಂಥ ಸುಲಾಕೆ ಪರಿವಾರದ ಎಲ್ರಿಗೂ, ಅವ್ರದ್ದು ಅಲ್ರಿ 25ನೆಯ ದಿವಸದ ಶರಣರ ವಚನಗಳಲ್ಲಿ ಜೀವನ ದರ್ಶನ ಅನ್ನುವಂಥ ಶರಣರ ಚಿಂತನೆಯಲ್ಲಿ ನಿರಂತರವಾಗಿ ಪಾಲ್ಗೊಳ್ಳುತ್ತಿರುವಂಥ ಯಾವತ್ತೂ ಕಮ್ಮಲನಗರದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ಶರಣು ಶರಣ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಬಂಧುಗಳೇ, ಈಗ ನಮ್ಮೆಲ್ಲರ ಬಾಳಿನ ಬೆಳಕಾಗಿರುವಂಥ ಪರಮಪೂಜ್ಯ ಸೌಂಡ್ ಕಮ್ಮದೇನ್ರಿ? ಕರೆಕ್ಟ್ ಕೇಳಿಸ್ಲತ್ತ ಪರಮಪೂಜ್ಯ ಬಸವಲಿಂಗ ಪಟ್ಟದೇವರು ಪೋಣೆ 7 ತನ ಬರ್ತೀನಿ ಅಂತ ಫೋನ್ ಮಾಡ್ಯಾರ ಅಂತ ನಮ್ಮ ಮಗ ಬಂದು ಹೇಳ್ದ. ಅದು ನಮ್ಮ ಭಾಗ್ಯ. ಅದ ಪ್ರವಚನ ಮುಗಿಯೋ ತನಕ 3ನೇ ತಾರೀಕಿಗೆ ಪ್ರವಚನ ಮುಗೀತು. ತಮ್ಮ ಗಮನಕ್ಕಿರಲಿ. 3ನೇ ತಾರೀಕಿಗೆ ಅದು ಹೇಳೇ ಚಾಲೂ ಮಾಡಬೇಕಲ್ಲ, ಹೌದಲ್ರಿ? ಏನು ಮತ್ತೇನಾರ ಚೇಂಜ್ ಮಾಡಿರಿ? ಇಲ್ಲಲ್ಲ. ನನಗೆ ತಿಳಿದು ಬಂದಿರುವಂಥದ್ದು 3ನೇ ತಾರೀಕಿಗೆ ಪ್ರವಚನ ಮುಕ್ತಾಯವಾಗ್ತದೆ. ಅವತ್ತು ಮುಂಜಾನೆ 6 ಗಂಟೆಗೆ 6:30 ತೋಲಾಯಿತು ದೀಕ್ಷಾ ಕಾರ್ಯಕ್ರಮ ನಡೀತದೆ. ದೀಕ್ಷಾ ಮುಗಿದ ನಂತರ ಅದೇ ವೇದಿಕೆ ಮೇಲೆ ಸಮಾರೋಪನೂ ಸಹಿತ ಮುಂಜಾನೆ ನಡೀತದೆ. ಸಾಯಂಕಾಲ ಅವತ್ತು 3ನೇ ತಾರೀಕಿಗೆ ಸಾಯಂಕಾಲ ನಾವಿಲ್ಲಿ ಕೂಡಂಗಿಲ್ಲ, ನೀವು ಬರೋಂಗೂ ಇಲ್ಲ. ಅದಕ್ಕೆ ನಮ್ಮ ವಿನಂತಿ ಏನದ ಅಂದರೆ, ಸಾಯಂಕಾಲ ಅವತ್ತೊಂದು ದಿವಸ ಸಮಯ ಏನು ಮಾಡಿರಿ ಅಂದ್ರೆ, ಮನ್ಯಾಗ ಏನೂ ಮಾಡಬೇಡ್ರಿ, ಚಂದ ಜಳಕ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನೇರವಾಗಿ ಚನ್ನಬಸವ ಪಟ್ಟದೇವರ ಈ ಆಶ್ರಮಕ್ಕೆ ಬಂದರೆ ಸಾಕು. ಎಲ್ಲವನ್ನ ಇಲ್ಲೇ ಇರ್ತದೆ. ಅರ್ಚನೆ, ಅರ್ಪಣೆ, ಅನುಭಾವ 3 ಇಲ್ಲೇ ನಡೀತಾವೆ ಅವತ್ತು ಅಂತ ನಾನು ತಿಳ್ಕೊಂಡಿನಿ. ದೀಕ್ಷಾ ಕಾರ್ಯಕ್ರಮಕ್ಕೆ ಎಷ್ಟು ಜನ ಹೆಸರು ಕೊಡಬೇಕಾಗ್ಯದ ದಯವಿಟ್ಟು ಇದು ಯಾರು ತಗೊಂಡಿಲ್ಲ ಅವರಿಗೆ ಯಾರು ಕೊಡಿಸ್ತೀರಿ, ನಿಮಗೊಂದು 100 ಈ ಶ್ರಾವಣದ ನೀವೆಲ್ಲ ದೇವ್ರಿಗೆ ಪತ್ರಿ ಏರಿಸ್ತಿರ್ಬೇಕು. ನೀವು ಒಂದು ತಿಂಗಳು ಪತ್ರಿ ಏರಿಸೋದು ಅಷ್ಟೇ ಅದ, ಒಂದು ಇಬ್ಬರಿಗೆ ದೀಕ್ಷಾ ಕೊಡಿಸೋದು ಅಷ್ಟೇ ಅದ, ಗೊತ್ತಿರಲಿ ನಿಮಗೆ. ನಾವೊಂದು ತಿಂಗಳು ಪ್ರವಚನ ಕೇಳಿದ್ದು ಅಷ್ಟೇ ಅದ, 4 ಜನರಿಗೆ ಇಲ್ಲಿ ಕೂಡಿಸಿ ದೀಕ್ಷಾ ಕೊಡಿಸಿದ್ದು ಅಷ್ಟೇ ಅದ. ಯಾಕಂದ್ರೆ ಅವ್ರ ಭವಬಂಧನದಿಂದ ಮುಕ್ತಿಯನ್ನು ಪಡೆಯುವಂಥ ಸತ್ಸಂಗದ ಕಡೆ ದಾಪುಗಾಲನ್ನು ಇಡುವಂಥ ಕಾರ್ಯವನ್ನು ನಿಮ್ಮ ಕೈಯಿಂದ ಆಗ್ತದದು. ಅದಕ್ಕೆ ಇಲ್ಲಿ ಬಂದಂಥವ್ರು ತಲಾ 2 ತಂದ್ರೂ ಸಹಿತ 200 ಜನ ಆಗ್ತಾರೆ.
ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇವತ್ತು ಒಂದು ವಿಚಾರವನ್ನು ನೋಡ್ಕೊಳ್ತಾ ಬಂದೀವಿ, ಮಾತು ಹೆಂಗಿರಬೇಕು ಅನ್ನುವಂಥದ್ದನ್ನು. ಶರಣರ ಮಾತು ಏನೂ ಅಲ್ಲ, ಸಹಜ ಮತ್ತು ಸರಳವಾಗಿರುವಂಥದ್ದು ಇರಬೇಕು ಅಂತ ನಾವು ನೋಡ್ಕೊಂಡಿವಿ. ಮತ್ತೊಬ್ಬರಿಗೆ ಕೇಡನ್ನು ಬಯಸುವಂಥ ಮಾತು ನಮ್ಮ ಜೀವನದೊಳಗೆ ಯಾವತ್ತೂ ಆಡಬಾರ್ದು ಅನ್ನುವಂಥದ್ದನ್ನು. ಜೀವನ ಇರೋದು ಕ್ಷಣಿಕವಾಗಿರುವಂಥದ್ದು. ಶರಣರು ನೀನು ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಹೀಗೆ ಬಪ್ಪುದು ನಮಗೆ ಈಗಲೇ ಬರಲಿ, ಜಾತಸ್ಯ ಧ್ರುವಂ ಮರಣಂ ಎನ್ನುವುದಾಗಿ ಅಂತ ಹೇಳಿದ್ದಾರೆ. ಇರುವಂಥ ದಿನಮಾನಗಳೊಳಗೆ ಇರುವಂಥ ಸಂದರ್ಭದೊಳಗೆ ನಾವು ಅತ್ಯಂತ ಬೆಲೆ ಬಾಳುವ ರೀತಿಯೊಳಗೆ ಬದುಕಬೇಕು ಅಂತ. ಆ ಬದುಕುವಂಥದಕ್ಕೆ ಮೂಲ ಶೆಲೆ ಯಾವುದು ಅಂತಂದರೆ ನಾವು ಆಚಾರ, ವಿಚಾರ, ನಡೆ, ನುಡಿ, ಅರಿವು ಇವೆಲ್ಲವೂ ಮೇಳೈಸ್ಕೊಂಡಿರ್ತದೆ. ಈಗ ನಾವು ಪ್ರಮುಖವಾಗಿರುವಂಥದ್ದನ್ನು ನೋಡುವಂಥ ಸಂದರ್ಭದೊಳಗೆ ಶರಣರು ಭಾಳ ಚಂದ ಹೇಳ್ತಾರೆ, ಲೌಕಿಕವಾಗಿ ಆಲೋಚನೆ ಮಾಡುವಂಥದ್ದು ಮಾತು ಹೆಂಗಿರಬೇಕು ಅನ್ನುವಂಥದ್ದನ್ನು, ಆಧ್ಯಾತ್ಮಿಕವಾಗಿ ಆಲೋಚನೆ ಮಾಡುವಂಥದ್ದು ಮಾತು ಹೆಂಗಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಒಂದು ಕಡೆ ಮಾತಿನಲ್ಲಿ ಕರ್ಕಶ ಮನದಲ್ಲಿ ಘಾತವುಳ್ಳವನ ಕನಿಷ್ಠನೆಂಬರು. ಎಷ್ಟು ಚಂದ ಹೇಳ್ತಾರೆ. ಮಾತಿನಲ್ಲಿ ಕರ್ಕಶ ಮನದಲ್ಲಿ ಘಾತಕವುಳ್ಳವನ ಕನಿಷ್ಠನೆಂಬರು. ಎರಡನೇದು, ಮಾತಿನಲ್ಲಿ ಎಲ್ಲೇ ಮನದಲ್ಲಿ ಕತ್ತರಿ ಉಳ್ಳವನ ಮಧ್ಯಮನೆಂಬರು. ಮಾತಿನಲ್ಲಿ ಮೃದು ಮನದಲ್ಲಿ ಪ್ರೀತಿ ಉಳ್ಳವನ ಉತ್ತಮರೆನ್ನುವರು ನೋಡ ಈ ಜಗದವರು. ನೋಡ್ರಿ, ಲೌಕಿಕ ಬದುಕಿನೊಳಗೆ ಇವು ಹೌದು ಅಂತ ನಾವು ಒಪ್ಕೊಳ್ತೀವಿ. ಲೌಕಿಕ ಬದುಕಿನೊಳಗೆ ಇವು ಹಿಂಗಿದ್ರೆ ಹಿಂಗೆ ಇಂಥವರೇ ಇರ್ತಾರ ಅಂತ ನಮಗೆ ಗೊತ್ತದ. ಏನು, ಲೌಕಿಕ ಬದುಕಿನೊಳಗೆ ಮಾತಿನಲ್ಲಿ ಕರ್ಕಶ ಮನದಲ್ಲಿ ಘಾತಕ ಉಳ್ಳವನ ಕನಿಷ್ಠನೆಂಬರು. ಅವನ ಮಾತೇ ಹಂಗೆ, ಯಾವತ್ತೂ ವಿನಯದಿಂದ ಮಾತಾಡಿನವನೇ ಅಲ್ಲ, ಕರ್ಕಶವಾಗಿ ಅದು ಅಸಂಬಂಧವಾಗಿರುವಂಥ ಮಾತುಗಳನ್ನು ಆಡ್ತೀವಲ್ಲ. ಮತ್ತು ಹೊಟ್ಟೆ ಮನಸ್ಸಿನೊಳಗೆ ಒಂದು ಇಟ್ಕೊಂಡು ಯಾರಿಗಾರ ಕೇಡಾಯಿತು ಅಂದ್ರೆ, ಏನಾರ ಹಾಳಾಯಿತು ಅಂದ್ರೆ ನನ್ನ ಮನುಷ್ಯನಾಗಿತ್ತು, ಅವ್ನಿಗೆ ಹಂಗೆ ಆಗಿಬೇಕಾಗಿತ್ತು ಅಂತೀವಿ. ಅವನಿಗೆ ಹಂಗಾದ್ರೆ ನಮಗೇನು ಸಿಗ್ತದೆ? ಅವ್ರ ಮನೆ ಕಳವಂಟಿಗೆ ಆಗಿಂದ ಇರ್ತದೆ, ಆ ಕಳವಂಟಿಗೆ ಆಯಿತು, ಮೆರಿ 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 ಚಿಡಿಲತ್ತಳು ಯಾನು ಗಲ್ಯಾಗ ಅಂತೀವಿ. ಆಕೆ ಗಲ್ಯಾಗ ಹಾಕಿಂದಕ್ಕೆ ಮನೆಗೆ ಹೆಂಗೆ ಚಿಡಿಯೋಳು, ನಮಗೇನು ಮಾಡೋದದ? ಅವ್ರ ಮನೆ ಕಳವಂಟಿಗೆ ಆಗಿದ್ರೆ ನಾ ಖುಷಿ ಪಡ್ತೀನಲ್ಲ, ಅದು ಎಷ್ಟರ ಮಟ್ಟಿಗೆ ಔಚಿತ್ಯವಾಗಿರುವಂಥದ್ದು. ನಾವು ಅವ್ರ ನೋವಿನಾಗ ಭಾಗಿಯಾಗಬೇಕು ಅಂತಲ್ಲ, ನಮ್ಮ ಮನದೊಳಗೆ ಕೆಟ್ಟ ಆಲೋಚನೆಗಳನ್ನು ಬರದ ರೀತಿಯೊಳಗೆ ಇಟ್ಕೊಳ್ಬೇಕು. ಕರ್ಕಶವಾಗಿ ಮಾತಾಡೋದು, ಮನಸ್ಸಿನ ಹೋಗಂದು ಅಂದ್ಕೊಳ್ಳೋದು, ಅದು ಹಾಳಾಯ್ತು ನಾವು ಖುಷಿ ಪಡೋದು, ಇದು ಯಾವ ವೈಚಾರಿಕ ವಿಚಾರ ಅನ್ನೋದನ್ನು. ಅದಕ್ಕೆ ಹೇಳ್ತಾರೆ, ಹೃದಯ ಕತ್ತರಿ ನಾಲಿಗೆ ಬೆಲ್ಲೆಂಬು ಅಂತ ಹೇಳ್ತಾರೆ ಶರಣರು. ಹೃದಯದಾಗ ಕತ್ತರಿ ಇಟ್ಕೊಂಡು ಮ್ಯಾಲೆ ಬೆಣ್ಣದಂತ ಮಾತಾಡ್ತೀವಲ್ಲ, ಬೇಗ ನೀವು ಭಾಳ ಚಂದ ಇದ್ದೀರಿ ಅಂತೀವಿ, ಮುಂದೆ ಹೋಗೋಣ ಭಾಳ ಬದ್ಮಾಸನ ಅಂತೀವಿ. ಎದುರಿದ್ರೆ ಬದ್ಮಾಸ ಅಂದರೆ ನಮಗೆ ಅವ್ರು ಗೌರವ ಕೊಡ್ತಾರೆ, ಗೊತ್ತಿರಲಿ. ನನ್ನ ಬದುಕನ್ನು ತಿದ್ಕೊಲಿಕ್ಕೆ ಅವ್ರು ದಾರಿದೀಪವಾಗ್ತಾರೆ ಅನ್ನೋದು ನಾವು ಮರಿಬಾರ್ದು. ಯಾರೇ ಒಬ್ರು ತಪ್ಪು ಮಾಡ್ತಾರಂದ್ರೆ ಅವ್ರ ಮುಖ ನೀವು ಮುಂದೆ ಮಾತಾಡ್ರಿ, ನಿಮ್ಮ ಬಗ್ಗೆ ಅವ್ರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಎದುರು ಭಾಳ ಸೌಜನ್ಯದಿಂದ ಮಾತಾಡಿ ಹಿಂದೆ ಹೋಗಿ ಅವ್ರು ಟೀಕೆ ಮಾಡಿದ್ರೆ ಅಂದರೆ ಅವ್ರಿಗೆ ಒಂದಿನ ಗೊತ್ತಾಯಿತು ಅಂದರೆ ನಮ್ಮ ಯೋಗ್ಯತೆ ಏನು ಅನ್ನೋದು ಅವ್ರು ತಿಳ್ಕೊಳ್ತಾರೆ. ನಮ್ಮ ಯೋಗ್ಯತೆ ಅವ್ರಿಗೆ ತಿಳ್ಕೋಬೇಕು ಅಂತಲ್ಲ, ಬಟ್ ನಾನು ಭಾಳ ಸ್ಪಂದನಾತ್ಮಕವಾಗಿರುವಂಥ ರೀತಿಯೊಳಗೆ ನನ್ನ ಬದುಕನ್ನು ನಡೆಸಬೇಕು ಅಂತ ಬಸವಾದಿ ಶರಣರು ಹೇಳ್ತಾರೆ. ಅವರು ಲೌಕಿಕ ಪ್ರಪಂಚದೊಳಗೆ 3 ರೀತಿ ಜನಗಳು ಸಿಗ್ತಾರೆ ಮಾತಾಡುವಂಥವ್ರು ಅಂತ ಹೇಳ್ತಾರೆ. ಇದು ಲೌಕಿಕವಾಗಿ. ಒಂದು, ಕರ್ಕಶವಾಗಿ ಮಾತಾಡುವಂಥವ್ರು, ಮನದಲ್ಲಿ ಕಪಟ ಇಟ್ಟುಕೊಳ್ಳೋರನ್ನು ಅಧಮರು ಅಂತ ಕರಿತೀವಿ ಅಂತ ಹೇಳ್ತಾರೆ. ಎರಡನೇದೇನು ಹೇಳ್ತಾರೆ, ಮಾತಿನಲ್ಲಿ ಎಲ್ಲೇ ಮನದಲ್ಲಿ ಕತ್ತರಿ ಉಳ್ಳವನ ಮೃದುನೆಂಬರು. ಮ್ಯಾಲ ಮಾರಿ ನೋಡಿದ್ರೆ ಆಕಳು, ಗುಣ ನೋಡಿದ್ರೆ ಹೋರಿ ಅಂತೀವಿ ನಾವು. ಮ್ಯಾಲ ಮಾತು ಭಾಳ ಚಂದ ನಕ್ಕುತ್ತಾ ಮಾತಾಡ್ತಾರೆ, ಹಾಂಗ್ರಿ ಭಾಳ ಹಿಂಗ್ರಿ ಅಂತಾರೆ. ಅವ್ರು ಮಾತಿಗೆ ಮರಳಾಗಿ ಹೋಗೋ ಜನ ಭಾಳ ಅದ. ಇವತ್ತು ನಾವು ಎಲ್ಲಿ ಹಾಳಾಗ್ಲತ್ತೀವಿ ಅಂದರೆ ಡಂಬಾಚಾರದ ಮಾತುಗಳನ್ನು ಬೆನ್ನು ಹತ್ತಿ ನಾವು ಹಾಳಾಗ್ತಾ ಇದ್ದೀವಿ. ಎಲ್ಲಿ ಆಡಂಬರ ಇರ್ತದೋ ಆಡಂಬರಕ್ಕೆ ಮಾರು ಹೋಗಿ ನಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಸಹಜ ಸರಳ ಸ್ಥಿತಿಯಲ್ಲಿರುವಂಥದ್ದಕ್ಕೆ ನಾವು ಬೆಲೆ ಕೊಡ್ತಾ ಇಲ್ಲ. ನಾವು ಮನೆ ಹಬ್ಬ ಮಾಡಿದ್ರೆ ಮನೆ ತುಂಬ ಅದು ಹೊಗೆ ಎಬ್ಬಿಸಿದ್ರೆ ನಮ್ಮ ಮನೆ ಹಬ್ಬ ಮಾಡಿ ನಂಗೆ, ಮನೆಯೊಳಗೆ ವಚನ ಪಾರಾಯಣ ಮಾಡಿದ್ರೆ ಮನೆ ಹಬ್ಬ ಮಾಡಿದಂಗೆ ಅಲ್ಲ.
ಮನೆಯಾಗ ಬಂದು ಆಕಳು ಬಂದು ಗ್ವಾತ ಹೊಯ್ದ್ರೆ ಮನೆ ಚಂದ, ಮನೆಯಾಗ ಬಂದು ಆಕಳು ಸಗಣಿ ಇಟ್ಟರೆ ಮನೆ ಚಂದ. ಹೌದು, ಇರಲಿ. ನಾವು ಮನೆಯೊಳಗೆ ವಚನ ಹೇಳಿಸ್ರಿ. ಹೊರಗಿಂದ ಅಪ್ಪ ಬಸವಣ್ಣನ ಫೋಟೋ ತೊಗೊಂಡು ಬಂದು ಒಳಗಡೆ ಮನೆಯವ್ರಿಗೆ ಬಂದವರಿಗೆಲ್ಲ ಒಂದು ವಚನ ಹೇಳಿಸ್ರಿ, ವಚನ ಪಾರಾಯಣ ಮಾಡಿಸ್ರಿ, ಮನಸ್ಸು ಸಮಾಧಾನ ಆಗಂಗಿಲ್ಲೇನು? ಬದುಕು ಹಿಂಗದ, ಬದುಕು ಹಿಂಗದ. ಎಷ್ಟೇ ಪ್ರಯತ್ನ ಪಟ್ಟರು ಅವತ್ತು 12ನೇ ಶತಮಾನದ ಬಸವಾದಿ ಪ್ರಮಥರು ಇಂದು ಇವತ್ತಿನ ತನಕ ಮಾಡ್ಕೊಂಡು ಬಂದರೂ ಸಹಿತ ಅದು ಬೇರು ಆಲದ ಮರ ಹೆಂಗೆ ಬೇರೆ ಹಾಕ್ತದೆ ಹಂಗೆ ಹಾಕೊಂಡು ಕುಂತದ, ಒಟ್ಟು ಈಜಿಯಾಗಿ ಹೋಗೋದಿಲ್ಲ. ಎರಡನೇ ಜನ ಎಂಥವ್ರು ಮಾತಾಡೋರು ಅಂದ್ರೆ ಮ್ಯಾಲೆ ಭಾಳ ಚಂದ ಮಾತಾಡ್ತೀವಿ. ಬಸವಣ್ಣನ ಬದುಕನ್ನು, ಬಸವಾದಿ ಶರಣರ ವಿಚಾರಗಳನ್ನು ನಾ ಅಳವಡಿಸ್ಕೊಂಡು ಬದುಕ್ತಾ ಇದ್ದೀನೋ ಅನ್ನುವಂಥವರೇ ನಾವು ಹೆಚ್ಚಿಗಾಗಿವಿ. ಅದ್ರ ಮನಸ್ಸಿನೊಳಗೆ ಭಾವ ಬೇರೆ ಅದ, ಮನಸ್ಸಿನೊಳಗೆ ಬೇರೆ ಅದ. ಕತ್ರಿ ಉಳ್ಳವ್ರು ಅದರ ಮನಸ್ಸಿನೊಳಗೆ. ಅವ್ರಿಗಂತ ಏನಂತೀವಂತ ಅವ ಮಧ್ಯಮ ಅಂತ ಕರಿತೀವಿ. ಅವ್ರಿಗೆ ಪರವಾಗಿಲ್ಲಪ್ಪ, ಮ್ಯಾಲಾರ ಚಂದ ಮಾತಾಡ್ತಾನಲ್ಲ, ಮ್ಯಾಲ ಚಂದಿಲ್ಲ ಒಳಗೂ ಚಂದಿಲ್ಲ ಅಂದವರು ಅಧಮರು, ಗೊತ್ತಿರಲಿ. ಮ್ಯಾಲ ಚಂದ ಮಾತಾಡಿ ಒಳಗೆ ಏನಾರ ಇದ್ರೂ ಸಹಿತ ನನಗೇನು ಗೊತ್ತಾಗ್ತದೆ? ನಿಮ್ಮ ಮನುಷ್ಯನಾಗ ಏನದ ನನಗೆ ಗೊತ್ತಾಯ್ತದೇನು? ಪರಮಾತ್ಮ ಏಟು ಶಾಣೆನ, ನಮ್ಮ ಮನುಷ್ಯನಾಗ ಏನದ ಅಂತೇಳಿ ಗೊತ್ತಿರಲಾರ್ದಂಗೆ ಇಟ್ಟಾನೆ ಎಲ್ಲರಿಗೂ. ನಿಮ್ಮ ಮನುಷ್ಯನಾಗ ಏನದ ನನಗೆ ಗೊತ್ತಿದ್ದು, ನನ್ನ ಮನುಷ್ಯನಾಗ ಏನೋ ನಿಮಗೆ ಗೊತ್ತಿರ್ತಿತ್ತು ಅಂದ್ರೆ ಜಗತ್ತು ಹೆಂಗಿರ್ತಿತ್ತು, ವಿಚಾರಗಳು ಹೆಂಗಿರ್ತಿದ್ವು? ನಿಮಗೆ ನೋಡಿದ ತಕ್ಷಣ ನೀವು ನನಗೆ ಏನು ಅಲತ್ತೀರಿ ಅಂತ ನನಗೆ ಗೊತ್ತಾಯ್ತಿತ್ತು, ನನಗೆ ನೋಡಿದ ತಕ್ಷಣ ನೀವು ಏನಂತಾರ ಅಂತ ನಿಮಗೆ ಗೊತ್ತಾಯ್ತಿತ್ತು. ಆಗ ಮನಸ್ಸು ಭಾವ ಎಲ್ಲವೂ ವಿಚಲಿತವಾಗ್ತಿದ್ದು, ಸಂಬಂಧಗಳು ದೂರ ಆಗ್ತಾಯಿದ್ದು. ಅದು ಗೊತ್ತಿಲ್ಲ ಅಂತ ನಾವು ಚೆಂದಿದ್ದೀವಿ. ಎರಡನೇ ಮಧ್ಯಮ ಎಂಥವ ಅಂತಂದರೆ ಮ್ಯಾಲ ಮಾತು ಚಂದಾಡಿ ಒಳಗೆ ಕತ್ರಿ ಇಟ್ಕೊಂಡು ನಾವು ಮಧ್ಯಮ. ಎದುರರ ಅಂಬಲಲ್ಲ, ಹಿಂದೆ ಆನ್ಯಾಕ ಅಂಬಲ್ಲ, ನನಗೆ ಸಂಬಂಧ ಇಲ್ಲ. ಎದುರು ಬೈಯವ, ಎದುರು ಕರ್ಕಶವಾಗಿ ಮಾತಾಡವ, ಮನಸ್ಸಿನೊಳಗೂ ಕೈ ಇಟ್ಕೊಂಡವ ಅಧಮ ಆದ್ರೆ, ಎದುರು ಚಂದ ಮಾತಾಡಿ ಹಿಂದೆ ಆನ್ಯಾಕ ಅಂಬಲ್ಲ, ನನಗೆ ಹಿಂದೆ ಸಂಬಂಧ ಇಲ್ಲ. ಶ್ವಾನ ಕೆಳಗೆ ಒಳದ್ರೆ ನನಗೇನು ಫರಕ್ ಬೀಳ್ತದ ಅನ್ನೋರು, ಅದಕ್ಕೆ ಅವರು ಮಧ್ಯಮರು ಅಂತ ನಾವು ಈ ಲೌಕಿಕ ಪ್ರಪಂಚದೊಳಗೆ ಕರಿತೇವೆ. ಇನ್ನು ಮೂರನೇ ಜನ ಎಂಥವ್ರು ಅಂದರೆ ಮಾತಿನಲ್ಲಿ ಮೃದು, ಮನದಲ್ಲಿ ಪ್ರೀತಿ ಉಳ್ಳವನ ಉತ್ತಮನೆಂಬರು ನೋಡ ಈ ಜಗದವರು. ಮಾತಿನಲ್ಲಿ ಭಾಳ ಚಂದ, ನಯ ವಿನಯ ಸೌಜನ್ಯಶೀಲತೆ ಉಳ್ಳವರು. ಅವ್ರು ಯಾರೂ ಕೇಡನ್ನು ಬಯಸಿನಂಥವ್ರಲ್ಲ. ಅವ್ರು ಒಳ್ಳೇದಾಗತ್ತಂದ್ರೆ ಆಗಲಿ ಅನ್ನೋರು, ಕೆಟ್ಟದಾಗತ್ತಂದ್ರೆ ಆಗಬಾರ್ದಾಗಿತ್ತೇನೋ ಅನ್ನುವಂಥವ್ರು ಉತ್ತಮರು. ಒಳಗೂ ಪ್ರೀತಿ ಮೃದುವಾಗಿ ಮಾತಾಡೋರು, ಒಳಗಿಂದು ಸಹಿತ ಪ್ರೀತಿಯಿಂದ ಅಕ್ಕರೆಯಿಂದ ನಲ್ಮೆಯಿಂದ ಮಾತಾಡುವಂಥವ್ರು. ಅದಕ್ಕೆ ಹೇಳ್ತಾರೆ ಮಾತಿನಲ್ಲಿ ಮೃದು, ಮನದಲ್ಲಿ ಪ್ರೀತಿ ಉಳ್ಳವನ ಉತ್ತಮನೆಂಬರು. ಒಳಗ ಹೊರಗೂ ಸಹಿತ ಒಳ್ಳೆಯ ಭಾವ ಇಟ್ಕೊಂಡವನಿಗೆ ಉತ್ತಮನಂತಾರ. ಅಂದರೆ ಒಂದು ನಾವು ತಿಳ್ಕೊಳ್ಬೇಕು, ಶರಣರು ಏನು ಹೇಳ್ಯಾರ ಅಂದರೆ ಲೌಕಿಕ ಪ್ರಪಂಚದೊಳಗೆ ನಾವು ಬದುಕ್ತೀವಿ ಅಂದರೆ 3 ರೀತಿಯ ಮಾತುಗಳನ್ನು ನಾವು ಈ ಪ್ರಪಂಚದೊಳಗೆ ನಡೆಸ್ತೇವೆ. ಒಂದು ಅಧಮ, ಇನ್ನೊಂದು ಮಧ್ಯಮ, ಕೊನೆಯದಾಗಿ ಉತ್ತಮ. ಉತ್ತಮ ಇರುವಂಥ, ಉತ್ತಮವಾಗಿ ಮಾತಾಡುವಂಥವ ಒಳಗೂ ಪ್ರೀತಿ ಇರ್ತದೆ, ಮ್ಯಾಲೂ ಮೃದು ಮಾತು ಇರ್ತದೆ, ಅವನ ಬದುಕು ಚಂದ ಇರ್ತದೆ, ಬೇರೆ ಕೆಟ್ಟ ಆಲೋಚನೆ ಅವನ ತಲೆಯೊಳಗೆ ಇರೋಂಗಿಲ್ಲ. ಆದರೂ ಪಾರಮಾರ್ಥಿಕವಾಗಿ ಬಸವಾದಿ ಶರಣರು ಹೇಳ್ತಾರೆ ಮಾತಿನಲ್ಲಿ ಮಂತ್ರ ಇರಬೇಕು. ಶರಣರು ಹೇಳ್ತಾರೆ ಮಾತಿನಲ್ಲಿ ಮಂತ್ರ ಇರಬೇಕು, ನಾವು ಆಡುವ ಮಾತುಗಳು ಮಂತ್ರವಾಗಿರಬೇಕು. ನೋಡಿರಿ, ನಾವೆಲ್ಲರ ಧ್ಯಾನ ಮಾಡ್ತಾ ಕುಂತೀವಿ ಅಂತಂದ್ರೆ ಓಂ ನಮಃ ಶಿವಾಯ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಕುಂತೀವಂದ್ರೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ ಅಂತ ಕುಂತೀವಂದ್ರೆ ನಮ್ಮ ಮನಸ್ಸು ಎಷ್ಟು ಸಮಾಧಾನ ಆಯ್ತದ? ಇದು ಮಂತ್ರ ಅಲ್ಲೇನು? ನಮಗೆ ಗೊತ್ತಿರಲಾರ್ದಂಥ ವಿಚಾರಗಳನ್ನು ಮಾತಾಡುವಂಥದ್ದು ಮಂತ್ರ ಅಂತ ತಿಳ್ಕೊಂಡು ಬದುಕ್ಲತ್ತೀವಿ. ಅವ್ರು ಏನು ಹೇಳ್ತಾರೆ ಗೊತ್ತಿರಂಗಿಲ್ಲ, ಅದಕ್ಕೆ ನಾವು ಮಂತ್ರ ಅಂತ ತಿಳ್ಕೊಳ್ತೀವಿ. ನಮ್ಮ ಮನಸ್ಸಿಗೆ ನಾಟುವಂಥ ರೀತಿಯೊಳಗೆ ಯಾವ ವಿಚಾರಗಳು ಇರ್ತಾವೆ ಅದೇ ಮಂತ್ರ ಅಂತೀವಲ್ಲ. ಎಲ್ಲರ ಹೋಗಿ ಕುಂತಾಗ ನನ್ನ ಮನಸ್ಸು ಭಾಳ ಭಾರ ಆಗಿತ್ತು ಅಕ್ಕ, ನಿನ್ನ ಬಳಿ ಬಂದು ಕುಂತು ನಿನ್ನ ಮಾತು ಕೇಳಿ ನನ್ನ ಮನಸ್ಸು ಸಮಾಧಾನ ಮಾಡ್ಕೊಂಡು ನಡೆದೀನಿ ಅಂತಾರೆ. ಎಲ್ಲಿ ನಮ್ಮ ಮನಸ್ಸು ಯಾರ್ದಾರ ಜೊತೆ ನಾವು ಮಾತಾಡಿದಾಗ ನಮ್ಮ ಮನಸ್ಸು ಸಮಾಧಾನವಾಗ್ತದೋ, ನಮ್ಮ ಮನಸ್ಸು ನಿರ್ಲಿಪ್ತವಾಗ್ತದೋ, ನಮ್ಮ ಮನಸ್ಸು ಹಗುರವಾಗ್ತದೋ ಅಂಥ ಮಾತುಗಳನ್ನು ನಾವು ಆಲಿಸ್ಬೇಕು, ಅಂಥ ವಿಚಾರಗಳನ್ನು ನಾವು ಕೇಳಬೇಕು. ಎಲ್ಲಿ ಕುಂತಾಗ ನಮ್ಮ ಮನಸ್ಸು ಭಾರವಾಗ್ತದೋ, ನಮ್ಮ ಹೃದಯ ವಿಚಲಿತವಾಗ್ತದೋ, ನಮ್ಮ ಭಾವನೆಗಳು ಅತಿರೇಕವಾಗಿ ಹೋಗ್ತಾವೋ ಅಲ್ಲಿ ದಯವಿಟ್ಟು ಎಲ್ಲೂ ಕೂಡಬಾರ್ದು, ನಿಂದಿರಬಾರ್ದು.
ಅಂಥವ್ರ ಸಂಘನೂ ಮಾಡಬಾರ್ದು. ಅದಕ್ಕೆ ಶರಣರು ಹೇಳ್ತಾರೆ, ಆಧ್ಯಾತ್ಮಿಕ ಬದುಕಿನೊಳಗೆ ಮಾತು ಹೆಂಗಿರಬೇಕು ಅಂದರೆ ಮಂತ್ರವಾಗಿರಬೇಕು. ಎಂಥ ಅದ್ಭುತ ಮಾತು. ಮುಂದೆ ಮನದಲ್ಲಿ ಮಹಾನುಭಾವ ಇರಬೇಕು. ನೋಡ್ರಿ, ಮಾತು ಮಂತ್ರವಾಗಬೇಕು, ಮನಸ್ಸಿನೊಳಗೆ ಅನುಭವದ ಖಣಿ ಇರಬೇಕು, ಅರಿವಿನ ಖಣಿ ಇರಬೇಕು. ನಾನು ನಿಮಗೆ ಹೇಳಿನ ಆರಂಭದೊಳಗೆ, ನಮ್ಮ ಮನಸ್ಸು ಅರಿವು ಯಾವ ಯಾವ ಮನಸ್ಸನ್ನು ನಿಗ್ರಹ ಮಾಡ್ತದೋ ಆ ವ್ಯಕ್ತಿ ಭಾಳ ಚಂದ ಇರ್ತಾನ ಅಂಥೇಳಿ. ಮನಸ್ಸಿನ ಗುಲಾಮ ಆದೀವಿ ಅಂತಂದರೆ ನಮ್ಮ ಬದುಕು ಹಾಳಾಗ್ತದೆ, ವ್ಯಸನ ಕಡೆ ಹೋಗ್ತದೆ. ಅರಿವಿನ ಗುಲಾಮ ಮನಸ್ಸಾಯಿತು ಅಂದರೆ ನಮ್ಮ ಬದುಕನ್ನು ಕಟ್ಟುವಂಥ ಕಾರ್ಯ ತನ್ನಿಂದ ತಾನೇ ನಡೀತದೆ ಅನ್ನುವುದನ್ನು. ಮನಸ್ಸಿನೊಳಗೆ ಮಹಾನುಭಾವವನ್ನು ತುಂಬಿಕೊಂಡಿರಬೇಕು, ಒಳ್ಳೆಯ ಗುಣಗಳನ್ನು ತುಂಬಿಕೊಂಡಿರಬೇಕು, ಒಳ್ಳೆಯ ವಿಚಾರಗಳನ್ನು ತುಂಬಿಕೊಂಡಿರಬೇಕು, ಒಳ್ಳೆಯ ಆಚಾರಗಳನ್ನು ಮನಸ್ಸಿನಿಂದ ನಾವು ಆರಂಭ ಮಾಡಬೇಕು. ನಮ್ಮಲ್ಲಿ ಒಳ್ಳೆಯ ವಿಚಾರ ಇತ್ತು, ಸತ್ಸಂಗ ಇತ್ತು, ಸದ್ವಿಚಾರ ಇತ್ತು, ಶರಣರ ಅನುಭವ ನಮಗಿತ್ತು ಅಂದರೆ ನಮ್ಮ ಮನಸ್ಸಿನಲ್ಲಿ ಎಲ್ಲೂ ಯಾವತ್ತೂ ಯಾವ ಸಂದರ್ಭದಲ್ಲೂ ಕಲುಷಿತವಾಗಿರುವಂಥ ವಿಚಾರ ಬರೋಂಗಿಲ್ಲ. ಗೊತ್ತಿರಲಿ. ಇನ್ನು ಮೂರನೇ ಹೇಳ್ತಾರೆ, ಆತ್ಮದಲ್ಲಿ ಜ್ಯೋತಿಯ ಬೆಳಗು ತಿಪ್ಪನಾಗಿ. ನೋಡ್ರಿ, ಮಾತು, ಮನಸ್ಸು, ಆತ್ಮ ಶರಣರು ಕಂಡುಕೊಂಡಿರುವಂಥ ಮಾತುಗಳು. ನಮ್ಮ ಅಂತರಂಗದೊಳಗೆ ಚಿಜ್ಜ್ಯೋತಿ ಇರಬೇಕು ಅಂತ ಹೇಳ್ತಾರೆ. ಮನೆಯೊಳಗೇನಿದ್ದಾನೋ ಇಲ್ಲವೋ, ಇಲ್ಲದ ಕಡೆಯಿಂದ ನಾವು ಹಿಂಗಾಗೀವಿ. ಮನೆಯೊಳಗೆ ಯಾರು ಅಂದ್ರೆ ನಾವೇ ಒಡೆಯರು, ನಾವೇ ದೇವರು. ನಾವು ದೇವರು ಅನ್ನೋದು ಮರ್ತೀವಿ. ತನ್ನ ತಾನಾರಂದರಿದಳೆ ತಾನೇ ದೇವರು ಅಂತ ಶರಣರು ಹೇಳ್ಯಾರ. ತನ್ನ ಅರಿವೇ ತನ್ನ ಗುರು ಅಂತ ಶರಣರು ಹೇಳ್ಯಾರ. ಅಂದ್ರೆ ಹೊರ ಎಲ್ಲೂ ಹುಡುಕೋದಲ್ಲಪ್ಪ, ನಿನ್ನ ಒಳಗಿರುವಂಥ ಆಧ್ಯಾತ್ಮ, ನಿನ್ನೊಳಗಿರುವಂಥ ಚಿಜ್ಜ್ಯೋತಿ ಹೊರ ಹಾಕ್ತೀವಿ ಅಂದರೆ ನೀನೇ ಪರಮಾತ್ಮನಾಗ್ತಿ. ಇವತ್ತು ನಾವು ಬುದ್ಧನನ್ನು, ಮಹಾವೀರನನ್ನು, ಪೈಗಂಬರನ್ನು, ಯೇಸುವನ್ನು, ಬಸವಣ್ಣನನ್ನು, ದಾಸರನ್ನು, ಚನ್ನಬಸವ ಪಟ್ಟದೇವರನ್ನು ಯಾಕೆ ಪೂಜೆ ಮಾಡ್ತೀವಿ, ದೇವರಂತ ಅಂತೀವಿ? ಅವರಲ್ಲಿ ಸಾತ್ವಿಕವಾಗಿರುವಂಥ ವಿಚಾರಗಳಿದ್ದು, ಸಾತ್ವಿಕವಾಗಿರುವಂಥ ಚಿಂತನೆಗಳಿದ್ದು, ಮತ್ತೊಬ್ಬರ ಬದುಕನ್ನು ಕಟ್ಟಬೇಕು ಅನ್ನುವಂಥ ಹಂಬಲ ಇತ್ತು, ಹಪಾಪಿ ಇತ್ತು. ಬೇರೆ ಏನೂ ಅಲ್ಲ. ನಾವು ನಮ್ಮ ಸಂಸಾರಕ್ಕಾಗಿ ಬಡ್ದಾಡ್ತೀವಿ, ಅವರು ಸಮಾಜದ ಏಳಿಗೆಗಾಗಿ ಹೊಡೆದಾಡ್ಯಾರ. ಮಹಾತ್ಮ ಗಾಂಧಿ ಒಂದು ಉಪ್ಪಿನ ಸತ್ಯಾಗ್ರಹ ಅಂಥೇಳಿ ಒಂದು ದೇಶ ತುಂಬ ಒಂದು ಮಾತು ಹೇಳಿದ್ರೆ ಇಡೀ ದೇಶ ತುಂಬ ಸಂಚಲನ ಉಂಟಾಯಿತು. ಅವ್ರ ಮಾತಿಗೆ ಆ ಬೆಲೆ ಬರ್ತದಂದರೆ ನಮ್ಮ ಮಾತಿಗೆ ಯಾಕೆ ಬೆಲೆ ಇಲ್ಲ? ಏನು ರೀ, ನಾ ಹೇಳಿದ್ದು ಮಾತು ನಾನು ಹೆಂಡ್ತಿ ಒಂದು ಭೀ ಕೇಳು ಅಂತೀವಿ. ಯಾಕೆ ಕೇಳಲ್ಲ? ನಾ ಹೇಳಿದ್ದು ಮಾತು ನನ್ನ ಹೆಂಡ್ತಿ ಯಾಕೆ ಕೇಳೋ ಅನ್ನೋದ್ರ ಬಗ್ಗೆ ನಾವು ಒಂದು ಕ್ಷಣ ಆಲೋಚನೆ ಯಾವತ್ತು ಥರ ಮಾಡ್ತೀನ? ನಾನು ಹೇಳಿದ ಮಾತು ನನ್ನ ಮಕ್ಕಳು ಒಂದೂ ಕೇಳಲ್ಲ ಅಂತೀವಿ. ಯಾಕೆ ಕೇಳಂಗಿಲ್ಲ ಅವರು ಅಂತ? ನಾವು ಆತ್ಮಾವಲೋಕನ ಮಾಡ್ಕೊಂಡಿವ? ಇಲ್ಲ. ನಾ ಹೇಳಿದ್ದನ್ನೇ ಎಲ್ಲರೂ ಕೇಳಬೇಕೆ ಅಂತೀವಿ ಹೊರತು ಎಲ್ಲರ ಭಾವನೆಗಳನ್ನು ತಿಳ್ಕೊಂಡು ಬದುಕಬೇಕು ಅನ್ನೋದಿಲ್ಲ ನಮ್ಮಲ್ಲಿ. ಕುಟುಂಬ ಇರ್ಬೋದು, ಸಮಾಜ ಇರ್ಬೋದು, ನಮ್ಮ ವ್ಯಾವಹಾರಿಕ ಬದುಕಿರ್ಬೋದು. ನಾವು ಹೇಳಿದ್ದೆ ಇದೇ ಮಿಥ್ಯಂ ಅಂತ ಬದುಕ್ತದೆ ಅಂದ್ರೆ ಹಾಳಾಗ್ತೀವಿ. ಶರಣರು ಮಾತು ಹೆಂಗಿರಬೇಕು ಅಂದರೆ ಮಂತ್ರ ಆಗಿರಬೇಕು. ಅವರೇ ಮನ್ಯಾಗ ಮಾತಾಡುವಾಗ ಹೆಂಗೆ ಮಾತಾಡಬೇಕು ಅಂದ್ರೆ, ಹತ್ತಿದರ ಸರಿ ನಾವು ಮಾತಾಡತ್ತೀವಿ ಅಂದ್ರೆ ಮಂತ್ರನೇ ಆಡತ್ತೀನಿ ಅಂದಂಗೆ ಇರಬೇಕು. ಸ್ವಶ ಸರಿ ಮಾತಾಡಿದ್ರೆ ಹಾಗೆ ಇರಬೇಕು, ನಾದನೇ ಸರಿ ನಾವು ಮಾತಾಡತ್ರ ಹಾಗೆ ಇರಬೇಕು, ನೆಗಣಿ ಸರಿ ಮಾತಾಡತ್ರ ಹಾಗೆ ಇರಬೇಕು, ಮೈದನ ಸರಿ ಹಾಗೆ ಇರಬೇಕು. ನಾವು ತಲೆಗೆ ಇಟ್ಕೊಳ್ಬೇಕು. ಬಸವಾದಿ ಶರಣರು ಏನು ಹೇಳ್ಯಾರ, ನಿನ್ನ ಮಾತು ಹೆಂಗಿರ್ಲಪ್ಪ, ಮಂತ್ರ ಆಗಿರಲಿ ಅಂದರೆ ಮಂತ್ರ ರೂಪದಲ್ಲೇ ಮಾತಾಡ್ತೀನಿ ಅಂತ ಇರಬೇಕು. ಮನಸ್ಸಿಗೆ ಘಾಸಿ ಆಗುವಂಗೆ ಮಾತಾಡೋದು ಬೇಡ. ಎಷ್ಟು ಜನ ಬದುಕೋದದ, ಎಷ್ಟು ಜನ ಇರೋದದ. ಇನ್ನೊಂದು 4 ದಿವಸ ಆದ್ರೆ ನಮ್ಮದು ಪ್ರವಚನ ಮುಗೀತು, ನಾವು ನಡೀತೀವಿ. ನಿಮ್ಮ ಮನೆ ನೀವು ಇರ್ತೀರಿ, ನಮ್ಮ ಮನೆ ನಾವು ಇರ್ತೀವಿ. ಪತ್ರುಳಿಗೆ ಹಾರಿಸಿ ಹೋಗೋದಾಗಬಾರ್ದು ಜೀವನ. ಶ್ರಾವಣ ಮಾಸದ ಅಂತ ತಿಳ್ಕೊಂಡು ಶ್ರಾವಣದ 4 ದಿನ ಕೇಳ್ಕೊಂಡು ಬಿಟ್ಟು ಬಿಡೋದಲ್ಲ. ಅದು ಅನುಪಾಲನೆ ಮಾಡೋದು, ಅನುಸರಣೆ ಮಾಡೋದು, ಅನುಕರಣೆ ಮಾಡೋದು, ವಿಚಾರಗಳನ್ನು ಮೆಲುಕು ಹಾಕೋದು ಅನ್ನುವಂಥದ್ದನ್ನು. ಅದಕ್ಕೆ ಮಾತು ಮಂತ್ರವಾಗಬೇಕು, ಮನಸ್ಸಿನಲ್ಲಿ ಅನುಭವ ತುಂಬಿರಬೇಕು, ಮುಂದೆ ಆತ್ಮದಲ್ಲಿ ಜ್ಯೋತಿ ಬೆಳಗುತ್ತಿಪ್ಪಲ್ಲಿ ಅಂತ ಹೇಳ್ತಾರೆ. ಜ್ಯೋತಿ ಇರಬೇಕು. ನಮ್ಮ ಮನೆ ಕತ್ತಲು ಯಾವಾಗಿರ್ತದೆ ಅಲ್ಲಿ ಕಡ್ಡಿ ಇಲ್ಲ, ಬೆಳಕಿಲ್ಲ, ಕತ್ತಲು ಇರ್ತದೆ. ನಮ್ಮ ಹೃದಯದಾಗ ಏನು ತುಂಬ್ಕೊಂಡು ಕುಂತೀವಿ ಅಂದರೆ ಕತ್ತಲು ತುಂಬ್ಕೊಂಡು ಕುಂತೀವಿ. ಕತ್ತಲು ಒಂದು ಸಲ ತೆಗೆದೀವಿ ಅಂದರೆ ತನ್ನಿಂದ ತಾನೇ ಬೆಳಕು ಹರುತ್ತದೆ. ನಮ್ಮ ನೋಡಿರೋರೆಲ್ಲ ಭಾಳ ಚಂದ ಕಾಣ್ತಾರೆ. ನೋಡಿರಿ, ನಮಗೆ ಬೇಕಾದವ್ರು ಎದುರು ಬಂದರು ಅಂದ್ರೆ ಭಾಳ ಖುಷಿ ಪಡ್ತೀವಿ. ಬೇಡದಾಗಿನವ್ರು ಎದುರು ಬಂದಿರ್ಬೇಕಂತೇಳಿ ಮೂಗು ಮಾರಿ ಹೊಡೆದು ಆ ಕಡೆ ಹೋಗ್ತೀವಿ.
ಅವ್ರಿಗೂ ನಮ್ಗೆ ಏನು ತಗೊಳ್ಳೋದದ, ಅವ್ರದ್ದು ನಮ್ದು ಏನು ಪಾಲ ಹಾಕ್ಕೊಳ್ಳೋದಿರ್ತದೆ? ಏನೂ ಇಲ್ಲ. ಸುಮ್ಮನೆ ಮನಸ್ತಾಪಗಳು ಮಾಡಿಕೊಂಡು, ಸಮಸ್ಯೆಗಳು ಮಾಡಿಕೊಂಡು, ಭಾವನೆಗಳು ವಿಚಲಿತ ಮಾಡಿಕೊಂಡು ಅವ್ರಿಂದ ನಾವು ದೂರ ಆಗ್ತೀವಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಆರಂಭ ಮಾಡ್ತೀವಿ. ಅದು ಆಗಬಾರ್ದು ಅಂತ ಜೀವನದೊಳಗೆ. ಅದಕ್ಕೆ ಹೆಂಗೆ ಹೇಳ್ತಾರೆ ಅಂದರೆ, ಉತ್ತಮನಲ್ಲ, ಮಧ್ಯಮನಲ್ಲ, ಕನಿಷ್ಠನಲ್ಲ ನೋಡ ಅಖಂಡೇಶ್ವರಿ ನಿಮ್ಮ ಶರಣರು. ನಿಮ್ಮ ಶರಣರಾದವ್ರು ಹೆಂಗೆ ಅಂದ್ರೆ ಉತ್ತಮನೂ ಅಲ್ಲ, ಮಧ್ಯಮನೂ ಅಲ್ಲ, ಕನಿಷ್ಠನೂ ಅಲ್ಲ. ಯಾಕಲ್ಲ ಅಂದ್ರೆ ಅವರು ಈ ಲೌಕಿಕ ಪ್ರಪಂಚದಿಂದ ಹೊರಗಿದ್ದಾರ, ಅದ್ರೊಳಗೆ ಇದ್ದು ಇಲ್ದಂಗೆ ಹರ. ಅವ್ರು ಹೆಂಗಾರ ಅಂದ್ರೆ ಮಾತಾಡೋದ್ರ ಮಂತ್ರ ನುಡಿತಾರ, ಒಳಗೆಲ್ಲ ಅನುಭವ ತುಂಬಿಕೊಂಡಾರ. ಅವ್ರ ಅಂತರಂಗದೊಳಗೆ ಬೆಳಕಿನ ಶರಣರ ವಚನಗಳು ಎಂಬುವಂಥ ಬೆಳಕನ್ನು ತುಂಬಿಕೊಂಡಾರ. ಆ ಬೆಳಕಿನೊಳಗೆ ಕತ್ತಲೆ ಅನ್ನೋದೆಲ್ಲಿರ್ತದೆ, ಕಹಿ ಅನ್ನೋದೆಲ್ಲಿರ್ತದೆ, ಜೀವನ ಸಂತುಷ್ಟ ಇರ್ತದೆ. ಲೌಕಿಕ ಪ್ರಪಂಚನೇ ಬೇರೆ, ನಮ್ಮ ಶರಣರ ಜೀವನನೇ ಬೇರೆ ಅನ್ನುವಂಥ ಮಾತನ್ನು ನಮ್ಮ ಶರಣರು ಹೇಳಿದ್ದಾರೆ. ಆ ಒಂದು ನೆಲೆ ಒಳಗೆ ನಾವು ನಡಿಬೇಕಾಗ್ತದೆ, ನಡಿತೀವಿ. ನಾವು ನಡೆದಾಗೆ ನಮ್ಮ ಬದುಕು ಸಾರ್ಥಕವಾಗ್ತದೆ ಗೊತ್ತಿರಲಿ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದರೆ ನಾನೇ ಚಂದ ಇರಬೇಕು ಅಂದಾಗ ಏನಾಗ್ತದೆ? ಯಾರು ಎತ್ತಕ್ಕೆ ಹೋಗಲ್ಲ. ನಾ ಚಂದ ಇರಬೇಕು ಅಂದ್ರೆ ಇಬ್ಬರು ಅತ್ತಿ ಸೊಸೆ ಇರ್ತಾರೆ. ಅತ್ತಿ ಸೊಸೆ ಇರ್ತಾರೆ, ಹೊಸ ಮಗನ ಲಗ್ನ ಮಾಡ್ತಾಳೆ ತಾಯಿ ಇದ್ದಾಕಿ. ಮನೆಗೆ ಸೊಸೆದೇರು ಬಂದರು ಅಂದ್ರೆ ಒಂದು ಕನಸು ಕಾಣ್ತಾರೆ, ಮನೆಗೆ ಸೊಸೆ ಬರಬೇಕು, ಮನೆ ನಾವೇ ಅವ್ರಿಗತ್ತೆ ತೊಟ್ಟಲು ತೂಗಬೇಕು, ಮಕ್ಕಳಿಗೆ ಎತ್ತು ಆಡಿಸ್ಬೇಕು, ಮುದ್ದಿಸ್ಬೇಕು ಅಂತೆಲ್ಲ ಆಲೋಚನೆಗಳು ಹೆತ್ತೋರ್ದಿರ್ತಾವೆ. ಸೊಸೆ ಬರ್ತಾಳಂತ ಖುಷಿ ಭಾಳ ಮನದಾಗ, ಸೊಸೆ ಬರ್ತಾಳಂತ ಖುಷಿ ಭಾಳ ಮನದಾಗ, ಸೊಸೆ ಬಂದು ಮಗನ ಕಸ್ಕೊಂಡು ಬಾಳುವಾಗ ಮುಗಿಲಿಗೆ ಬಾಯಿ ಬಿಡುತ್ತಾಳ ಅಂತ. ಸೊಸೆ ಬರ್ತಾಳಂತ ಖುಷಿ ಭಾಳ ಇರ್ತದೆ ಮನಸ್ಸಿನೊಳಗೆ. ಆದ್ರೆ ಆ ಸೊಸೆ ಬಂದು ಹೆತ್ತ ಕರಳನ್ನು ಕಿತ್ಕೊಂಡು ಬೇರೆ ಕಡೆ ಬದುಕುವಾಗ ಮುಗಿಲಿ ಕಡೆ ಕೈ ಮಾಡಿ, ಯಪ್ಪ ಪರಮಾತ್ಮನೇ ನನ್ನ ಮಗ ನನ್ನಿಂದ ದೂರ ಆದಲ್ಲ ಅಂತ ಸಂಕಟ ಪಡ್ತಾಳ. ಅದಕ್ಕೆ ಹೇಳ್ತಾರೆ, ಅವರು ಮಗನಿಗೆ ಲಗ್ನ ಮಾಡೇಬೇಕಲ್ಲ, ಅನ್ನ ಹಾಕಲಿ ಬಿಡಲಿ ಮಾಡೇಬೇಕಲ್ಲ. ಯಾಕಂದ್ರೆ ಆ ಕುಟುಂಬದ ನೌಕೆಯನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕಾಗ್ಯದ, ಸಾಗಿಸ್ಕೊಂಡು ಹೋಗ್ಬೇಕಾಗ್ಯದ. ಮದುವೆ ಮಾಡಿದ್ರು, ಮದುವೆ ಮಾಡಿನ ಒಂದು 3 ತಿಂಗಳದಾಗ 2 ತಿಂಗಳದಾಗ ಆಕಿ ನಿಮ್ಮ ಅವು ಅನಾಥಾಶ್ರಮಕ್ಕೆ ಬಿಟ್ಟು ಬಾ ಅಂತ ಹೇಳಿದಳು ಸೊಸೆ ಇದ್ದಕ್ಕಿ. ಆಕೆ ಅಂದಳು, ಮಗ ಅಂದ ಹ್ಯಾಂಗೆ ಬಿಟ್ಟು ಬರಲಿ ಅವ್ವಗ? ಇಲ್ಲ ಬಿಟ್ಟು ಬರೀಬೇಕು, ನನಗೆ ಅವ್ರು ಇಂಥ ಎಲ್ಲ ಮುದುಕರಿದ್ದು ನನಗೆ ಇರ್ಲಕ್ಕಾಗಲ್ಲ ಅಂದಳಕ್ಕೆ. ಆಯಿತು ಅಂದ. ಯವ ನಾನು ಹೆಂಡತಿ ಹಿಂಗೆ ಅಲ್ಲತ್ತಾಳ ಅಂತ ತಾಯಿ ಹೋಗಿ ಹೇಳ್ದವ. ನೀ ಯಾಕೆ ಹೇಳತ್ತಿದ್ದ ಮಗ? ನಾ ಆಕಿ ಮಾತಾಡ್ತಾ ನಡಿ ಅಂದಳಕ್ಕೆ. ನಾ ಮಾತಾಡ್ತಾ ನೀವು ಎಲ್ಲಿದ್ರು ಭೀ ಚಂದಿರಿ, ನನಗೇನದ, ಇವತ್ತು ಇಲ್ಲಿ ನಾಳೆ ಮಣ್ಣಾಗ ಅಂದಳಕ್ಕೆ. ಅಂದೇನು ಮಾಡಿದಳು, ಸೊಸಿಬಲ್ ಬಂದಳು. ನೋಡು ಮಗ, ನೀನು ಹಂಗೆ ಹೋಗಲತ್ತಿದಂತ. ನಾ ಹೋಯ್ತಾನೆ, ಹಂಗೇನು ಅಲ್ಲ, ನನ್ನೊಂದು ಇಚ್ಛೆ ಅದ, ನನ್ನೊಂದು ಆಸೆ ಅದ, ನಿಂಗೆ ಬೆಂಕಿ ಹತ್ತ ಮೇಲೆ ಹೋಗರೇನೋ ಹೊಲತ್ತಿದ ಅಂದಳಕ್ಕೆ. ಈಕಿನ ಶಾಣೆ ಇದ್ದಳಕ್ಕೆ. ಆಕೆ ಅಂದಳು, ಆಯಿತು, ಈಟೆಲ್ಲ ಸಾಯೋರಿಗೆ ಏನೋ ಮಾತಾಡ್ತಾರಂತ, ಈಕಿರ ಜೀವಂತಳ, ಆಕಿನ ಆಶ್ಚರ್ಯ ಪೂರೈಸರಿ ಅಂತ ತಿಳ್ಕೊಂಡಳು. ಆಕಿನ ಪುಣ್ಯಕ್ಕೆ ಒಂದು 6 ತಿಂಗಳಾಗೋಣ ಆಕೆ ನೀರು ಹೊಯ್ಕೊಂಡಳು. ನೀರು ಹೊಯ್ಕೊಂಬೋಣ ಆಕೆ ಅಂದಳು, ಅತ್ತಿ ನಾನು ನೀರು ಹೊಯ್ಕೊಂಡಿದ್ದು, ನೀ ಯಾವ ಜಾಗ ಖಾಲಿ ಮಾಡ್ತೀವಿ ಅಂದಳು ಆಕೆ ಅಂದಳು, ಮಗ ನೀರು ಹೊಯ್ಕೊಂಡಿದ್ದಿ, ಆ ಕೂಸಿಗರ ನೋಡಿ ಹೋಯ್ತಾ, ಏನು ಗಂಡದನ ಹೆಣ್ಣದನ ಹೆಂಗದ ನೋಡ್ತಾ ಅಂದಳಕ್ಕೆ. ಆಕೆ ಅಂದಳು, 6 ತಿಂಗಳು ಹೋಗಿ ಅವು ಇನ್ನೂ ಒಂದು 9 ತಿಂಗಳು ಇದಲ್ಲ ಅಂತ ತಿಳ್ಕೊಂಡು ಮನ್ಯಾಗ ಸಂಬಂಧ ಹಾಳಾಗಬಾರ್ದು ಅನ್ನುವಂಥ ನಿಟ್ಟಿನೊಳಗೆ ಹಿರಿಯರು ಹೆಂಗೆ ಪರಿಪಾಲನೆ ಮಾಡಬೇಕು ನಿಯಮ ಅನ್ನುವಂಥದ್ದನ್ನು, ಹೆಂಗೆ ಮಾತಾಡಬೇಕು ಅಂತ ಅನ್ನೋದನ್ನು. ಅದು ತಕ್ಷಣ ಹ್ಞೂ ಅಂತೇಳಿ ಹೊರಗಾದ್ರೆ ಸಂಬಂಧಗಳು ದೂರ ಆಯ್ತಿದ್ದು. ಆಗ ಆಯಿತು ಅಂದಳು. ಆ ಮಗು ಹುಟ್ಟಿತು. ಮಗು ಹುಟ್ಟಿ ಅತ್ತಿ ಆಕಿನ ತಲೆಗದು ಒಂದೇ, ಅತ್ತಿ ನಾವು ಕೂಸು ಹುಟ್ಟಣ ಹೋಯ್ತದೆ ಅಂದಿರಲ್ಲ, ನೀವು ಹೋಯ್ತೀರಿ, ಯಾಕೆ ಹೋಯ್ತೀರಿ? ಮಗ ನೀ ಸಣ್ಣಕ್ಕಿದ್ದೀಯವ, ನೋಡ್ರಿ ಮಾತು ಹೆಂಗಿರ್ತಾವೆ. ನೀ ಸಣ್ಣಕ್ಕಿದ್ದೀನಿ ಮಗ, ನಿನಗೆ ಕೂಸಿಗೆ ಎತ್ಕೊಳಕ್ಕೆ ಬರಲ್ಲ, ಹೆಡಕ್ಕೆ ಹಿಡಿಲಾಕೆ ಬರಲ್ಲ. ಹೆಡಕ್ಕೆ ಬಿದ್ದು ಅಂದ್ರೆ ಹೆಂಗೆ ಕೂಸಿಂದು ಎಣ್ಣೆ ಬೆಣ್ಣೆ ಹಾಕ್ತಾ, ಮೈ ತೊಳಿತಾ, ತಾಳಿಗೆ ಎಣ್ಣೆ ಹಾಕ್ತಾ ನಾನು, ಅದು ಕೂಸು ಜರ್ರ ನಡಿಲತ್ತು ಅಂತಂದ್ರೆ ನಾ ಹೋಯ್ತಾ ಮಗ ಅಂದೊಳಕ್ಕೆ. ನೋಡ್ರಿ ಆಕೆ ಅಂದಳು, ಅದೂ ಖರೇನೇ ಅದ, ನನಗೆ ಎತ್ಕೊಳಕ್ಕೆ ಬರಲ್ಲ, ಕೂಸಿಗೆ ಎಣ್ಣೆ ಹಾಕ್ಲಾಕೆ ಬರಲ್ಲ, ಕೂಸಿಗೆ ಮೈ ತೊಳಿಲಾಕೆ ಬರಲ್ಲ, ಈ ಮುದುಕಿ ಇದ್ರೆ ಇರಲ್ಲ, ಯಾಕೆ ಇನ್ನೊಂದು 4 ಒಪ್ಪತ್ತು ಅಂತ ತಿಳ್ಕೊಂಡು ಆಯ್ತದು. ಆಕೆ ಅಂದಳು, ಕೂಸು ನಡಿಲತ್ತು ಮಗ. ನೋಡ್ರಿ ಆಕೆ ಬಳಸೋ ಪದಗಳು
ಮಗ ಕೂಸು ನಡ್ಲಿತ್ತದ ಭಾಳ ಚಂದ ಕಾಣತ್ತಿದ್ದೇವ ಈಟು ಅದು ಮುಂದೆ ಹೋಗಿ ಹೋಗಿ ಅವನೊಂದಿಟ್ಟು ಶಾಲು ಹೊಚ್ಚೋದ್ರೆ ಭಾಳ ಚಂದ ಇರ್ತದಲ್ಲತ್ತೀನಿ. ಶಾಲು ಹಿರುಗಳು ಇದ್ರೆ ಚಂದ ಇರ್ತದೆ ಮನ್ಯಾಗ, ಶಾಲು ಹೊಚ್ಚೋದ್ರೆ ಚಂದ ಮಗ, ಶಾಲು ಹೊಚ್ಚತನ ನನಗೆ ಅವಕಾಶ ಕೊಡೆ ಅಂದಳು ಆಕೆ ಅಂದಳು, ನೀ ನನಗೇನು ಹುಚ್ಚು ಮಾಡತ್ತಿದೆ, ನೀ ಹುಚ್ಚಾಗ್ಲತ್ತಿದೆ ಅಂದಳು. ಇಲ್ಲೇ ಯವ್ವ ನೀ ಯಾರಿಗಾರ ಕೇಳು ಹೊರಗಿನವ್ರಿಗೆ, ಶಾಲು ಹೊಚ್ಚೋ ಟೈಮಿನಾಗ ಯಾಕೆ ಶಾಲು ಹೊಚ್ತಾರೆ ಅಂದ್ರೆ ಹಿರುಗಳು ಆಶೀರ್ವಾದ ಇರಲಿ ಅಂತ ಹೊಚ್ತಾರ, ಅದಕ್ಕೆ ಶಾಲು ಹೊಚ್ಚೋಣ ಹೋಯ್ತ ಮಗ ಅಂದಳು. 5, 7 ವರ್ಷಕ್ಕೆ 9 ವರ್ಷಕ್ಕೆ 11 ವರ್ಷಕ್ಕೆ ಹೊಚ್ತಾರೆ. ಶಾಲು ಹೊಚ್ಚಿದ್ರು ನೋಡ್ರಿ. ಆಕೆ 3 ತಿಂಗಳದಾಗ ಹೊರಗೆ ಹಾಕಿ 9 ವರ್ಷ ಆಗ್ಲತ್ತು. ಆಕೆ ಮನೆಗಿಂದ ಹೋಗಲಿಲ್ಲ. ಆಕಿನ ಜಾಣ್ಮೆ ಮುಂದಂದಳು, ಮಗ ಇಷ್ಟೆಲ್ಲ ಮಾಡಿದ್ವಿ, ಮಗ ಭಾಳ ಹುಷಾರಾಗ್ಲತ್ತಾನ, ಶಾಣೆ ಆಗ್ಲತ್ತಾನ, ಈ ಕಣ್ಣು ತುಂಬ ಅವನ ಲಗ್ನ ನೋಡಿ ಹೋಯ್ತಾನೆ ಅಂದಳು ಆಕೆ. ನನಗೆ ಇರ್ಲಕ್ಕೆ ಒಬ್ಬನೇ ಮಗನ, ಮುಂದೆ ಮೊಮ್ಮಗ ಒಬ್ಬನೇನ, ಅಂದಿಟ್ಟು ಲಗ್ನ ನೋಡಿ ಹೋದ ಅಂದ್ರೆ ಈ ಕಣ್ಣು ತುಂಬ ನೋಡಿ ಹೋದ ಅಂದ್ರೆ ನನ್ನ ಆತ್ಮ ನಿನ್ನ ಮನೆ ಸುತ್ತ ಹೊಡೆದೇವ ಅಂದಳು ಆಕೆ. ಇದನ್ನು ಹೋದ ಎಲ್ಲರ ಸತ್ತ ಅಂದ್ರೆ ಭೀ ನನ್ನ ಆತ್ಮ ಈ ಮನೆಗೆ ಓಡಾಡ್ತದ ಅಂದಳು ಆಕೆ. ಆಕೆ ಅಂದಳು, ಮತ್ತು ಈ ಮನೆ ಓಡಾಡ್ತಂದ್ರೆ ಮತ್ತು ನಾ ಎತ್ತು ಹೋಗ್ಲಿ ಅವ, ಬೇಡ ಮುದುಕಿ ಇರು ಅಂತಂದಳು ಆಕೆ. ಲಗ್ನ ಮಾಡಿದ್ರು ನೋಡ್ರಿ. 25 ವರ್ಷ ಆಯಿತು, ಹಾಗೆ ಉಳಿದಳು ಮುದುಕಿ. ಅಕ್ಕಿ ಅತ್ತಿ ಹಾಗೆ ಸೊಸೆ ಹಾಗೆ ಉಳಿದಳು. ಮಗನ ಲಗ್ನ ಆಯ್ತು. ಲಗ್ನ ಆಗೋಣ ಮರುದಿನಾಲತ್ತಳು, ಅತ್ತಿ ನೀ ಅಂದಿಂದ ಎಲ್ಲ ಕೇಳ್ಕೊತ ಬಂದಿದ್ದ, ನೀ ಇವತ್ತು ಖಾಲಿ ಮಾಡಬೇಕು ಅಂದಳು ಆಕೆ. ನಾ ಹೆಂಗೆ ಖಾಲಿ ಮಾಡಲ್ಲ, ಹಂಗೆ ನಾನು ಸರಿ ನೀ ಭೀ ಖಾಲಿ ಮಾಡ್ಬೇಕಾಯ್ತದ ಅಂದಳು ಆಕೆ. ಯಾಕೆ ನಾ ಯಾಕೆ ಮಾಡಬೇಕು ನೋಡು, ಈ ಮನೆಗೆ ನೀ ಸೊಸೆಯಾಗಿ ಬಂದಿದ್ದಿ, ನಾನು ಹೊರಗಾಗಿ ಅಂದಿದ್ದಿ. ಇವತ್ತು ಈ ಮನೆಗೆ ಇನ್ನೊಬ್ಬಕ್ಕೆ ಸೊಸೆ ಬಂದಾಳ, ಆಕೆ ನೀನು ಹೊರಗಾಗಂತಾಳೆ, ನಾನು ನೀನು ಕೈ ಹಿಡ್ಕೊಂಡು ಹೋಗೋಣ ನಡಿ ಅಂದಳು ಆಕೆ. ಏನು ಮಾಡ್ತೀರಿ? ಮಾತು ಜೀವನದೊಳಗೆ ಭಾಳ ಮಧುರವಾಗಿರ್ಬೇಕು, ಇಂಪಾಗಿರ್ಬೇಕು, ನಮ್ಮ ಬದುಕನ್ನು ಕಟ್ಟುವಂಗಿರ್ಬೇಕು. ಅತ್ತಿ ಸೊಸೆ ಹಾಗೆ ಜಗಳ ಆಡ್ಕೊತಿದ್ರು ಅಂದ್ರೆ ಮಗ ಮತ್ತು ಕುಡಿಲಕ್ಕೆ ಕಲ್ತಿದ್ದ. ಗಣಸ ಮಕ್ಕಳು ಅಂತಾರೆ, ಯಾಕ್ರಿ ಭಾಳ ಇತ್ತಿತ್ಲಾಗ ಭಾಳ ಚಂದ ಇದ್ದೀರಿ, ನೀವು ಕುಡಿಲಕ್ಕೆ ಕಲ್ತೀರಿ. ಮನೆಯಾಗೆಲ್ಲ ಹೆಂಡ್ರದು, ಅವ್ವಂದು, ಅಪ್ಪಂದು, ತಮ್ಮಂದು ಕಿಟ್ಕಿಟ್ಟಿ ಹೆಚ್ಚಾಗಿ ಕುಡಿದ್ರೆ ಶೋಕ್ ನಮಗೆ ಇರ್ತದೆ. ಆದ್ರೆ ಅದೊಂದು ನೆಪ. ಖುಷಿ ಹೆಚ್ಚಾದ್ರೆ ಭೀ ಕುಡಿಬೇಕು, ದುಃಖ ಹೆಚ್ಚಾಗಿದ್ರೆ ಭೀ ಕುಡಿಬೇಕು. ಇದು ಯಾವ ನೀತಿ, ಯಾವ ಶಾಸ್ತ್ರದಾಗ ಹೇಳ್ತದೆ, ಯಾವ ಪುರಾಣದಾಗ ಹೇಳ್ತದೆ, ಯಾವ ಸಿದ್ಧಾಂತ ಹೇಳ್ತದೆ, ಯಾವ ವಚನದೊಳಗೆ ನೀನು ಭಾಳ ದುಃಖ ಆದ್ರೆ ಕುಡಿಯಪ್ಪ ಅಂತ ವಚನ ಹೇಳ್ಯಾದ. ವಚನ ಸಾಹಿತ್ಯ ನಮ್ಮ ಲಾಂಛನ ಹೌದು, ನಮ್ಮ ಸಂವಿಧಾನವೂ ಹೌದು. ನಾವು ಏನು ಬೇಕು ಅದು ಸಿಗ್ತದೆ ನಿಮಗೆ ಒಳಗೆ, ಹುಡುಕ್ಬೇಕು ಅಷ್ಟೇ. ನಾವು ನೋಡ್ಬೇಕು. ಅದಕ್ಕೆ ಹೇಳ್ತಾರೆ, ನಾವು ಮಾತಾಡುವಾಗ ಮನಸ್ಸಿಗೆ ನೋವಾಗಲಾರ್ದಂಗೆ ಮಾತಾಡಿದೀವಿ ಅಂದ್ರೆ ಆಕೆ 25 ವರ್ಷ ಹೆಂಗೆ ಉಳ್ದಾಳಲ್ಲ, ಕೊನೆಗೆ ಉಸಿರುಳ್ಳೆ ತನ ಹಾಗೆ ನಾವು ಬದುಕ್ತೀವಿ. ಮಧ್ಯದಲ್ಲಿ ಯಾಕೆ ನೀನಾ ಹಿಂಗೆ ಅನ್ಕೋತಿದ್ದೀವಿ ಅಂದ್ರೆ ಆಕಿರ ಹೊರಗೈತಳು, ಇವರ ಹೊರಗೈತಿದ, ಇದ್ರೆ ಅವರಿಬ್ಬರು ಹೊರಗಾಗಿ ಇವ ಮತ್ತೊಂದು ಕಡೆ ಹೋಗ್ತಿದ್ದ. ಜೀವನ ವ್ಯಸನಕ್ಕೆ ಜಾರ್ತಿತ್ತು. ಬದುಕು ಹಂಗೆ ಆಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಒಳಗೆ ಅಂತರಂಗದೊಳಗೆ ಚಿಜ್ಜ್ಯೋತಿಯನ್ನೇ ಬೆಳೆಸ್ಕೊಳ್ಬೇಕು. ಆಗ ಬೆಳೆಸ್ಕೊಂಡಾಗ ಉತ್ತಮ ಮಧ್ಯ ಅಧಮ ಯಾರೂ ಇರಂಗಿಲ್ಲ ಅನ್ನುವಂಥದ್ದನ್ನು ಶರಣರು ಹೇಳ್ತಾರೆ. ಮುಂದೆ ನಮ್ಮ ಘನಮಠದ ಶ್ರೀಗಳು ಅಂತ ನೀವೆಲ್ಲ ಹೆಸರು ಕೇಳಿರಿ. ಅವ್ರು ಭಕ್ತರ ಮನೆಗೆ ಒಂದು ಸಲ ಪೂಜೆಗೆ ಹೋಗಿರಂತ. ಪೂಜೆಗೆ ಹೋದಾಗ ಆ ಹಳೆ ಬ್ಯಾಳೆ ಇದ್ದರೆ ಜಲ್ದಿ ಕುದಿಯಲ್ದ್ರಿ ಅವರು. ಏನು ಹೊಸ ಬ್ಯಾಳೆ ಹಾಕಿದ್ರೆ ಕುದಿಯಲ್ದು. ಯಾವುದು ಕುದಿಯಲ್ದ್ರಿ? ಹುಷಾರಾಗ್ಯಾರ. ಯಾವ್ದು ಬ್ಯಾಳೆ ಹಾಕಿದ್ರೆ ಕುಡಿಯಲ್ದೇವೆ? ಹಳೇದ ಹೊಸದು? ಅದು ನೀವು ಅಡುಗೆ ಮಾಡ್ತೀರಿಲ್ಲ, ಒಂದು ಬ್ಯಾಳೆ ಅದು ಕುದಿಯಂಗಿಲ್ಲ ರೀ. ಹೊಸದರ ಇರ್ಬೋದು, ಹಳೇದರ ಇರ್ಬೋದು. ಕುದಿಯಲ್ ಕಡೆಯಿಂದ ಅವ ಏನಂದ ಅಂತ, ಅವನ ಎಳೆತಿ ಬ್ಯಾಳಿನೇ ಕುದಿಯಲ್ ಹೊಂಟದ ಅಂದ. ಅವೇನಂದ, ಅವನ ಈ ಬ್ಯಾಳಿನೇ ಎಳೆತಿ ಕುಡಿದಲ್ಲಿ ಹೊಂಟದ, 1 ಗಂಟೆ ಆಯಿತು ಅಂದವ. ಹಂಗೆ ಆಡಿದ ಮಾತು ಘನಮಠದ ಶ್ರೀಗಳಿಗೆ ಕೇಳಿಸ್ಕೊಳ್ತಾರೆ. ಆ ಪೂಜ್ಯರಿಗೆ ಕೇಳಿಸ್ಕೊಳ್ತಾರೆ. ಪೂಜ್ಯರಿಗೆ ಕೇಳಿಸ್ಕೊಂಡಂತಾರೆ ಅವನಿಗೆ, ತಮ್ಮ ಬಯಸಿಕೊಳ್ಳುವ ಬ್ಯಾಳೆ ಪ್ರಸಾದವಾಗದು, ಲಿಂಗಕ್ಕೆ ಅರ್ಪಿತವಾಗದು ಅಂದರು. ಅವ್ರು ಊಟ ಮಾಡಲಿಲ್ಲ. ಅದು ಯಾಕೆ ಊಟ ಮಾಡಲಿಲ್ಲ? ಏನಂದ, ಪಾಪ ಸಹಜಾಗ ಅಂತೀವಲ್ಲ, ಇದು ಬ್ಯಾಳಿ ಕುದಿಯಲೆ ಹೊಂಟದ ಅಂಬದು, ಅವನಿ ಬ್ಯಾಳಿನೇ ಕುದಿಯಲೆ ಹೊಂಟದ ಅಂದವ. ಅಷ್ಟು ಕೇಳಿಸ್ಕೊಂಡಾರ. ನೀನು ಮುಖ ವಂಕ್ ಮಾಡಿ
ನಿನ್ನ ಭಾವ ವಿಚಲಿತ ಮಾಡಿಕೊಂಡು ನಿನ್ನ ಭಾವನಾತ್ಮಕವಾಗಿರುವಂಥ ಅಲ್ಲಿ ಶ್ರದ್ಧೆ ಅಲ್ಲಿಲ್ಲ, ಅದು ಪ್ರಸಾದಕಾಯ ಆಗೋದಿಲ್ಲ, ಪ್ರಸಾದಕ್ಕೆ ಲಿಂಗಕ್ಕೆ ಅರ್ಪಿತ ಆಗೋದಿಲ್ಲ ಅಂಥೇಳಿ ಅದು ಊಟ ಮಾಡಲಿಲ್ಲ ಅಂತ. ಈ ಮಾತನ್ನು ಯಾಕೆ ನೆನಪು ಮಾಡ್ತೀನಿ ಅಂದ್ರೆ, ನಾವು ಅಡುಗೆ ಮನೆಯಾಗ ಹೋದಾಗ ನಾವು ಪರಿಶುದ್ಧವಾಗಿ ಇಟ್ಕೊಂಡು ಭಾವ ಇಟ್ಕೊಂಡು ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡಬೇಕು. ನಮಗೆ ಸಿಟ್ಟು ಬಂತು, ಯಾವ್ದರ ಮೇಲೆ ಏನಾರ ಬೈಬೇಕು ಅಂತ ತಲೆ ಬಂತು ಅಂದ್ರೆ ಹೊರಗೆ ಬಂದು ಬೈದು ಎಲ್ಲ ಸಾಫ್ ಮಾಡಿಕೊಂಡು ಮನಸ್ಸು ಸ್ವಚ್ಛ ಮಾಡ್ಕೊಂಡು ಮತ್ತೆ ಅಡುಗೆ ಮನೆಗೆ ಹೋಗ್ಬೇಕು. ಅಡುಗೆ ಮನೆಯಾಗ ಕುಂತು ಯಾರಿಗೂ ಬೈತಾ ಅಡುಗೆ ಮಾಡಬಾರ್ದು. ಅದು ತಿಂಡಿ ಆಗ್ತದೆ, ಪ್ರಸಾದ ಆಗೋದಿಲ್ಲ. ಪದಾರ್ಥ ಆಗ್ತದೆ, ಪ್ರಸಾದ ಆಗೋಂಗಿಲ್ಲ. ನಾವು ಇಲ್ಲಿ ಗುರುಗಳು ಬಂದರು ಅಂದ್ರೆ ಎಲ್ಲ ನೀವೆಲ್ಲ ಪ್ರಸಾದ ಕೊಡ್ತಿರಿಲ್ಲ. ನೀವು ತರುವಾಗ ಬಾಳೆಹಣ್ಣು ಇರ್ತದೆ, ಒಯ್ಯುವಾಗ ಪ್ರಸಾದ ಇರ್ತದೆ, ಅದಕ್ಕೆ ಆ ಬೆಲೆ ಇರ್ತದೆ. ಯಾಕಂದರೆ ಮಹಾತ್ಮರ ಸನ್ನಿಧಿಗೆ ಬಂದದ್ದು ಪಾವನವಾಗ್ತದೆ, ಗೊತ್ತಿರಲಿ. ನಮ್ಮ ಬದುಕು ಚೆಂದ ಇರಬೇಕು ಅಂದರೆ ಶರಣರ ಸಂಘದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಬದುಕಿದಾಗ ನಮ್ಮ ಬದುಕು ಹಗುರವಾಗ್ತದೆ, ನಮ್ಮ ಜಂಜಾಟಗಳು ದೂರವಾಗ್ತವ ಅಂತ ಹೇಳ್ತಾರೆ. ಅದಕ್ಕೆ ಆಡುವಡೆ ಸದಾಚಾರಿಗಳ ಕೂಡಿ ಆಡುವುದು. ನಾ ಆಡಬೇಕು ಅಂದರೆ ಸದಾಚಾರಿ ಒಳ್ಳೆಯ ವಿಚಾರ ಇಟ್ಕೊಂಡವರು ಬಲ್ಲಿ ನಾ ಆಡಬೇಕು. ನುಡಿವಡೆ ಜಂಗಮ ಪ್ರೇಮಿಯ ಕೂಡೆ ನುಡಿಯುವುದು. ಕಲ್ಲ ಹೊಯ್ದು ಕಿಡಿ ತೆಗೆದುಕೊಳ್ಳೋದು ಬೇಡ. ಕೊಟ್ಟು ಹೊಡೆದ್ರೆ ನಮ್ಮದೇ ನತ್ತಿ ಹೊಡಿತದೆ, ಒಳ್ಳಾಗ ನಮ್ಮ ನತ್ತಿ ಇದ್ದರೂ ನಮ್ಮದೇ ತಲೆ ಹೊಡಿತದೆ, ನಮ್ಮ ತಲೆ ಮೇಲೆ ಒಣಕಿದ್ರು ನಮ್ಮದೇ ತಲೆ ಹೊಡಿತದೆ. ಅದು ಗೊತ್ತಿರಬೇಕು. ಆಡುವ ಮಾತಿನೊಳಗೆ ಪ್ರಜ್ಞಾವಂತಿಕೆ ಇಟ್ಟುಕೊಂಡು ಮಾಡಬೇಕು ಅನ್ನುವಂಥದ್ದು ಹೇಳ್ತಾರೆ. ಭಾಳ ಮುಖ್ಯವಾಗಿ ಮಹಾತ್ಮರು ಹೇಳ್ತಾರೆ, ಈ ಮಾತಿನ ರಂಜನೆಯೇ ಶರಣ ಧರ್ಮ. ನೋಡ್ರಿ, ಅಲ್ಲಪ್ಪ, ಶರಣ ಧರ್ಮ ಅನ್ನೋದು ಕೇವಲ ಮಾತು ಆಡೋದು ಟೈಮ್ ಪಾಸ್ ಅದ ಏನು? ಪ್ರಭುಲಿಂಗಲಿಲ್ಲ ಚಾಮರಸ ಪ್ರಭುಲಿಂಗಲಿಲ್ಲದೆ ಹೇಳಿಲ್ಲೇನು? ಅವ್ರೇನು ಹೇಳ್ತಾರೆ ಅಂದರೆ, ಇದು ಪುಂಡರಾಲಿಪ ಗೋಷ್ಠಿ ಇದು ಅಲ್ಲ ಅಂತ ಹೇಳ್ತಾರೆ. ಸತ್ಯ ಶಿವಶರಣರ ಚರಿತ್ರೆಯಂ ಪೇಳುವೆನಂತ ಹೇಳ್ತಾರೆ ಅವರು. ಶರಣರ ವಿಚಾರಗಳನ್ನು ಹೇಳುವಂಥದ್ದು ನಮ್ಮ ಧರ್ಮ, ಶರಣರ ವಿಚಾರಗಳನ್ನು ತಿಳಿಸುವಂಥದ್ದು ವಚನ ಧರ್ಮ, ಬಸವ ಧರ್ಮ, ಲಿಂಗಾಯತ ಧರ್ಮ ಅನ್ನೋದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಮಾತಿನ ರಂಜನೆಯೇ ಶರಣ ಧರ್ಮ. ಕೇವಲ ಮಾತಾಡೋದು ಏನು ಶರಣ ಧರ್ಮ ಅನ್ನೋದು ಅಲ್ಲಲ್ಲ. ಏನದ? ನೀತಿಯ ನಡವಳಿಕೆ ಒಂದನೇದಾಗಿ, ನೀತಿಯ ನಡವಳಿಕೆ, ಪ್ರೀತಿಯ ದಿನಬಳಿಕೆ, ನಡೆನುಡಿಗಳ ಹೊಂದಾಣಿಕೆ. ಅದು ಗೊತ್ತಿರಲಿ ನಮಗೆ. ಧರ್ಮ ಅಂದರೆ ಯಾವುದು ಅಂತಂದರೆ, ಎಲ್ಲಿ ಈ ಶರಣ ಧರ್ಮ ಅನ್ನೋದು ಹೆಂಗದ ಅಂದ್ರೆ, ಇದು ನೀತಿಯ ನಡವಳಿಕೆಯಿಂದ ಬದುಕುವಂಥ ಧರ್ಮ, ನೀತಿಯ ನಡವಳಿಕೆಯಿಂದ ಮಾತಾಡುವಂಥ ಧರ್ಮ, ನೀತಿಯ ನಡವಳಿಕೆಯಿಂದ ಆಚಾರವಂತರಾಗಿ ಬದುಕುವಂಥ ಧರ್ಮ, ನೀತಿಯ ನಡವಳಿಕೆಯಿಂದ ಬದುಕನ್ನು ಹಸನು ಮಾಡಿಕೊಳ್ಳುವಂಥ ಧರ್ಮ, ನೀತಿಯ ನಡವಳಿಕೆಯಿಂದ ಮನಸ್ಸು, ಮನೆ, ಸಮಾಜವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಧರ್ಮ. ಇದು ಸಕಲ ಜೀವಾತ್ಮರ ಲೇಸನ್ನೇ ಬಯಸುವಂಥ ಧರ್ಮ ಲಿಂಗಾಯತ ಧರ್ಮ ಅನ್ನೋದನ್ನು ಮರಿಬಾರದು. ಅದಕ್ಕೆ ನೀತಿ ಇಟ್ಕೊಂಡು ಬದುಕಬೇಕು, ನೀತಿಯಿಂದ ಮಾತಾಡಬೇಕು ಅಂತ ಹೇಳ್ತಾರೆ. ನೀತಿ ಇಲ್ಲದವ್ರ ಜೊತೆ ಮಾತಾಡಬಾರ್ದು ಅಂತೂ ಶರಣರು ಖಂಡಿತವಾಗಿ ಹೇಳ್ತಾರೆ. ಎರಡನೇದು ಪ್ರೀತಿಯ ದಿನಬಳಿಕೆ. ದಿನಂಪ್ರತಿ ನಾವು ಏನು ಬಳಸಬೇಕು ಅಂದ್ರೆ ಪ್ರೀತಿಯಿಂದ ಮಾತಾಡೋದನ್ನೇ ಕಲಿಬೇಕು. ಎಂಥರಿ ನೋಡ್ರಿ, ಜಗತ್ತಿನಾಗ ಎಲ್ಲರ ಮನೆ ದೋಷ ತೂತೇವ. ಯಾರ ಮನೆಯೊಳಗೆ ಭಾವನೆಗಳು ಒಂದೇ ಇರ್ತಾವ ಹೇಳ್ರಿ? ಯಾರ ವಿಚಾರಗಳು ಒಂದೇ ಇರ್ತಾವ ಹೇಳ್ರಿ? ಪ್ರತಿಯೊಬ್ಬರು ವಿಚಾರಗಳು ಒಂದೊಂದು ಇರ್ತಾವ. ನನ್ನ ವಿಚಾರ ನನ್ನ ಮಗನ ಬಳಿ ಇರಲ್ಲ, ನನ್ನ ಮಗನ ವಿಚಾರ ನನ್ನ ಹೆಂಡತಿಯಲ್ಲಿರಲ್ಲ, ನಮ್ಮ ಅವನ ಬಳಿ ಇರಲ್ಲ. ಆದರೂ ಸಹಿತ ಮೇಳೈಸ್ಕೊಂಡು ಹೋಗ್ಬೇಕಾಗ್ಯದ. ಆ ಮಾತುಗಳನ್ನು ಕರಗತ ಮಾಡಿಕೊಂಡು ಬದುಕಿನೊಳಗೆ ಚಿಂತನೆಯನ್ನು ಮಾಡಿ ಯಾವುದು ಬೇಕು ಅದು ಸ್ವೀಕಾರ ಮಾಡಾರಿ, ಬ್ಯಾಡ್ದಾಗಿಂದ ಬಿಟ್ಟು ಬಿಡರಿ. ಅದು ಬ್ಯಾಡ್ದಾಗಿರುವಂಥ ವಿಚಾರಗಳ ನಮ್ಮ ತಲೆ ಒಳಗೆ ಹಾಕ್ಕೊಂಡು ಮನಸ್ಸಿಗೆ ನೋವನ್ನು ಕೊಟ್ಕೊಂಡು ಬದುಕ್ತೀವಲ್ಲ, ಇದು ಶರಣ ಧರ್ಮ ಅಲ್ಲ. ನಮ್ಮ ವೈಯಕ್ತಿಕ ಬದುಕು ಚೆಂದ ಆಗಬೇಕು ಅಂದ್ರೆ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡೋದು. ನೋಡಿರಿ, ಯಾವತ್ತೂ ಶರಣ ಬಯಸಿರುವಂಥದ್ದು ಪ್ರೀತಿನೇ. ಪ್ರೀತಿಯ ಹೊನಲನ್ನು ಹರಿಸಬೇಕು ಅಂತ ಹೇಳ್ಯಾರ, ಪ್ರೀತಿಯಿಂದ ಬದುಕಬೇಕು ಅಂತ ಹೇಳ್ಯಾರ. ಸಕಲ ಜೀವಾತ್ಮರ ದಯವೇ ಧರ್ಮದ ಮೂಲ ಅಂತ ಯಾಕೆ ಹೇಳಿದ್ರು ಅಂದರೆ, ಎಲ್ಲಿ ದಯ ಇರ್ತಲ್ಲ ಪ್ರೀತಿ ಇರ್ತದೆ, ಎಲ್ಲಿ ಪ್ರೀತಿ ಇರ್ತಲ್ಲ ಸಾಮರಸ್ಯ ಇರ್ತದೆ, ಎಲ್ಲಿ ಸಾಮರಸ್ಯ ಇರ್ತಲ್ಲ ಹೊಂದಾಣಿಕೆ ಇರ್ತದೆ, ಎಲ್ಲಿ ಹೊಂದಾಣಿಕೆ ಇರ್ತಲ್ಲ ಸಮೃದ್ಧಿ ಇರ್ತದೆ. ಸರಳವಾಗಿರುವಂಥ ಸೂತ್ರ ಅದು. ಆ ಸೂತ್ರದೊಳಗೆ ನಡೆಯೋದನ್ನು ಮಾತ್ರ ನಾವು ಕಲಿಬೇಕಾಗ್ಯದ. ನಮ್ಮ ಬದುಕನ್ನು ಯಾರೂ ನಡ್ಲಿಕ್ಕೆ ಕಲಿಸಂಗಿಲ್ಲ, ಗೊತ್ತಿರಲಿ. ಹಾಳಾದರೂ ನಾವೇ ಹಾಳಾಗ್ತೀವಿ, ಒಳ್ಳೆಯವರಾದರೂ ನಾವೇ ಒಳ್ಳೆಯವರಾಗ್ತೀವಿ. ನಾವು ಬದುಕು ಚೆಂದ ಮಾಡ್ಕೊಳ್ತಾ ಹೋಗಬೇಕು ಅಂದ್ರೆ, ಸಾಧನೆ ಮಾಡಬೇಕು ಅಂತ ಹೋದಾಗ ಸಾಧನೆ ಮಾಡುವಾಗ ಕಷ್ಟಗಳು ಬರ್ತಾವ. ಸಾಧನೆ ಮಾಡಿದ ಮೇಲೆ ನಮ್ಮ ಸಮಾಜ ಗೌರವಿಸ್ತದೆ. ಸಾಧನೆ ಮಾಡೋ ತನಕ ನಮ್ಮ ಸಮಾಜ ಗುರುತಿಸೋದಿಲ್ಲ. ಸಮಾಜ ಗುರುತಿಸ್ಬೇಕು ಅಂತ ನಾವು ಮಾಡೋದಲ್ಲ,
ನಾವು ಮಾಡುವ ಕಾರ್ಯ, ನಾವು ನೋಡುವ ನೋಟ, ಆಡುವ ಮಾತು ಸ್ಫಟಿಕದಂಗಿತ್ತು ಅಂದರೆ ನಮ್ಮ ಬದುಕು ಚೆಂದಾಗಿರ್ತದೆ, ಹಸನಾಗಿರ್ತದೆ. ಅದಕ್ಕೆ ಹೇಳ್ತಾರೆ ಈ ಪ್ರೀತಿಯ ದಿನಬಳಕೆಯನ್ನು ಮಾಡಬೇಕು. ಮೂರನೇದು ಏನು ಹೇಳ್ತಾರೆ, ನಡೆ ನುಡಿಗಳ ಹೊಂದಾಣಿಕೆ ಇರಬೇಕು ಅಂತ ಹೇಳ್ತಾರೆ. ಕೇವಲ ಹಾಡು ಹೋಗೋದಲ್ಲ, ಒಣ ಮಾತಾಡೋದಲ್ಲ. ಯಾರೋ ಅಂದರು ಅಂತ ಹೆಂಡ್ತಿಗೆ, ನೀ ನನ್ನ ಬಂಗಾರ ಇದ್ದಂಗಿದ್ದಿ, ನೀ ನನ್ನ ಇದು ಇದ್ದಿ ಅಂದ್ರಂತ. ನೀವು ಒಣ ಬಂಗಾರ ಇದ್ದಂಗೆ ಅಂತಿ, ಒಂದೊಂದು ಮಾಸಿ ಬಂಗಾರ ತಂದಿಡು ಅಂದಳಂತಕ್ಕೆ ಹೆಂಡ್ತಿ ಇದ್ದಕ್ಕೆ. ಅವಂದಂತ ನಿನಗೇನು ಮಾಡೋದದ, ಮುಂದಿನ ತಿಂಗಳು ಬರಲಿ ನಿನಗೊಂದು 5 ತೊಲೆ ಲಾಕೆಟ್ ಮಾಡಿಡಿಸ್ದ ಅಂದಂತ. ಆಕೆ ಭಾಳ ಖುಷಿ ಆದಳು. 5 ತಿಂಗಳು 5 ತೊಲೆ ಬಂಗಾರ ನನ್ನ ಕೊಳ್ಳ ಬರ್ತಂದು ಗಲ್ಲಿಗಿನವರಿಗೆಲ್ಲ ಹೇಳ್ಕೊಂಡ್ರು. ನನ್ನ ಗಂಡ ಮುಂದಿನ ತಿಂಗಳು 5 ತೊಲೆ ಹಿಡಿಸ್ತಾ ಅಂದಾರ. ಆಕೆ ದಿನ ನೂಕ್ಲತ್ತಳು 5 ತಿಂಗಳು 5 ಮುಂದಿನ ತಿಂಗಳು ಅಂತ ಬಂತು. 5 ತೊಲೆ ಬಂಗಾರ ನನ್ನ ಕೊಳ್ಳಾಗ ಇರ್ತದ ಅಂದಳು. 1ನೇ ತಾರೀಕು ಹಾಜರು ನೋಡ್ಕೊತ ಕುಂತಳು. 1ನೇ ತಾರೀಕು ಬಂತು. ಅಕ್ಕೋರಿ ನೀವು ಅಂದಿರಲ್ಲ ಹೋದ ತಿಂಗಳು ಬಂಗಾರ ಚೈನ್ ಸರ ಇಲ್ಲದ್ರಿ ಅಂದಳಕಿ. ಮುಂದಿನ ತಿಂಗಳೇ ಹುಚ್ಚಿ ಅಂದವ. ಮಾತಿನ ಬಣಿಮೆ ಕಟ್ಟೋದಲ್ಲ. ಮುಂದಿನ ತಿಂಗಳು ನಾಳೆ ಬಂತು ಯಾಕೆ ಒಂದು ಸಲ ಹಚ್ಚೋ ನೋಡ್ರಿ, ಎಲ್ಲರ ಮನೆ ಮೇಲೆ ಬರೆದಿರು. ಯಾರೋ ಹೊಂಟ್ರಂತ, ಅದು ನಾಳೆ ಬಾ ಅಂತ ಬರ್ದಿಂದ ಇದ್ದರು ಅದು ಮುಂದಕ್ಕೆ ಹೋಗಿ ಮುಂದಿನ ಮನೆಗೆ ಹೋಯ್ತಿತ್ತಂತ. ನಾವು ಏಟು ಶಾಣೆ ಇದ್ದೀವಿ ಕಲಿಯುಗದೊಳಗೆ, ತಂತ್ರ ಯುಗದೊಳಗೆ ನಾವು ಎಲ್ಲ ಬದುಕ್ಲತ್ತೀವಿ. ಇಂಥ ಯುಗದೊಳಗೆ ನಾವು ಬದುಕುವಂಥ ರೀತಿ ಹೆಂಗೆ ಆಗ್ಲತ್ತದ ಅನ್ನೋದನ್ನು ತಿಳ್ಕೊಳ್ತಾ ಇಲ್ಲ. ನಾಳೆ ಬಾ ಅಂದ್ರೆ ಅದಕ್ಕೆ ಓದ್ಲಾಕ ಬರ್ತದೇನು, ಅದು ಕನ್ನಡ ತಿಳಿತಾವೇನು? ನಾವು ಎಂಥ ಪ್ರಜ್ಞೆಹೀನರಾಗಿ ಬದುಕ್ಲತ್ತೀವಿ. ಯಾರೋ ಹೇಳಿದ ಮಾತು ಕೇಳ್ಕೊಂಡು ನೋಡ್ರಿ, ಈ ಕಾಲದೊಳಗೆ ಒಕ್ಕಲಿಗರು, ರೈತರು ಅನಕ್ಷರಸ್ಥರು ದಾಡ್ರಲ್ಲ. ಯಾರು ಹೆಚ್ಚಿಗೆ ಕಲ್ತೀವಿ ನೋಡ್ರಿ, ಈ ಜಗತ್ತಿನೊಳಗೆ ಉದ್ಧಾರ ಆಗ್ಯಾರಂದ್ರೆ ಅವ್ರ ಮನೆಗೆ 5 ವರ್ಷ ಶಂಡೆ ತೆಗಿತೆ. ನಾನು ಯಾರೂ ಉದ್ಧಾರ ಆಗಲ್ಲ, ಉದ್ಧಾರ ಆಗಿನ ಉದಾಹರಣೆಗಳು ಇಲ್ಲ. ಅವ್ರು ಕಟ್ಟಿ ಮೇಲೆ ಕುಂದು ಮಾತಾಡೋರು ಮನೆ ಹಾಳು ಮಾಡ್ಕೊಂಡಾರ, ತಾವು ಹಾಳಾಗ್ಯಾರ. ಶರಣರ ಸಂಘ ಬೇಕಲ್ಲ, ಅದಕ್ಕೆ ಸ್ಪರ್ಶ ಬೇಕಲ್ಲ, ಶರಣರ ವಿಚಾರಗಳು ಬೇಕಲ್ಲ, ಶರಣರ ಹಿತನುಡಿಗಳು ಬೇಕಲ್ಲ, ಮಹಾತ್ಮರ ಸಂಘ ಬೇಕಲ್ಲ. ಅಲ್ಲಿಲ್ಲ ಅಂದರೆ ಅವರಿಲ್ಲ. ಅದಕ್ಕೆ ಹೇಳ್ತಾರೆ ನಡೆ ನುಡಿ ಹೊಂದಾಣಿಕೆ. ಇದು ಒಂದು ನೋಡಪ್ಪ, ಇವತ್ತು ನಾ ಪರ್ಸ್ ತಂದಿಲ್ಲ, ಮನೆ ಬಿಟ್ಟು ಬಂದೀನಿ, ನೀನು ನಾಳೆ ಇಷ್ಟೊತ್ತಿಗೆ ಇಲ್ಲೇ ಬರ್ತೀಯಲ್ಲ, ನಿಂಗೆ ನಾನು ನಾಳೆ ಕೊಡ್ತೀನಿ, ಏನು ಬೇಜಾರು ಮಾಡ್ಕೊಬೇಡ್ಕಂದ ಅಂತ ಆ ಕೂಸಿನ ಹೆಗಲ ಮೇಲೆ ಕೈ ಹಾಕಿ ಹೇಳ್ತಾನೆ. ನೋಡ್ರಿ, ಇದು ಮಾತಾಡುವಂಥ ರೀತಿ. ಆ ಹುಡುಗಂತಾನ, ಸರ್ ನೀವು ನಾಳೆನೂ ನಿಮ್ಮ ಪರ್ಸ್ ಹಿಂಗೆ ಬಂದು ನಾನು ಹೇಳ್ತಾ ಹೋಗ್ರಿ, ನನಗೆ ಆತ್ಮಸ್ಥೈರ್ಯ ತುಂಬ್ತೀರಿ ಸರ್ ಅಂತ ಹೇಳ್ತಾನೆ. ಅದು ಹಂಗೆ ಮಾತಿರ್ಬೇಕು. ಏನೂ ಇಲ್ಲ, ಮಾತು ವಿನಯದಿಂದ ಮಾತಾಡಿದ್ರೆ ಸಾಕಾಗಿದೆ ಜಗತ್ತಿನೊಳಗೆ. ಯಾರ ಜೊತೆನೂ ಏನು ಯಾರ್ಯಾರು ಮಾತಾಡಿದ್ರೆ ರೊಕ್ಕ ಕೊಡು ಅಂತ ಕೇಳ್ತಾರೆ ಅನ್ನೋದಿಲ್ಲ, ರೂಪಾಯಿ ಕೊಡು ಅಂತ ಕೇಳ್ತಾರೆ ಅನ್ನೋದಿಲ್ಲ. ಮನಸ್ಸು ಚಂದ ಇಟ್ಕೊಂಡು ಮಾತಾಡಿದ್ರೆ ಎಲ್ಲವೂ ಒಳ್ಳೆಯದಾಗ್ತದೆ. ಅದಕ್ಕೆ ಹೇಳ್ತಾರೆ, ಮಾತಿಂಗೆ ಮಾತುಗಳು ಓತು ಶಾಸ್ತ್ರ ಉಂಟು, ಮಾತಾಡಿದಂತೆ ನಡೆದರೆ ಕೈಲಾಸ ಇರ್ತದ ಅಂತ ಹೇಳ್ತಾರೆ. ನಾವು ಏನು ಮಾತಾಡ್ತೀವಿ, ನುಡಿದಂತೆ ನಡೆದ್ರೆ ನಮಗೆ ಕೈಲಾಸ ನಮ್ಮ ಜೊತೆ ಇರ್ತದೆ, ಇಲ್ಲ ಅಂದ್ರೆ ಇಲ್ಲ. ನಾವು ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿಕೊಂಡು ಬದುಕಬೇಕು. ಅದಕ್ಕೆ ಹೇಳ್ತಾರಲ್ಲ ಶರಣರು, ಭಕ್ತಿ ಸುಭಾಷೆಯ ನುಡಿವೆ, ನುಡಿಯೊಳಗೆ ನಡೆಯ ಪೂರೈಸುವೆ ಅಂತ ಹೇಳ್ತಾರೆ. ಎಂಥದ್ದು ಅಂದರೆ ಭಕ್ತಿಯ ಮಾತುಗಳನ್ನು ಆಡ್ತೀನಿ, ಭಕ್ತಿ ಕಂಪಿತ ಅಂತ ಹೇಳ್ತಾರೆ. ನಾವು ಎಷ್ಟೇ ಜೀವನದೊಳಗೆ ಸುಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆದಲ್ಲೇ ನಾನು ಬದುಕಿಲ್ಲ ಅಂತ ತಿಳ್ಕೊಂಡು ಬದುಕಬೇಕಾಗ್ಯದ. ಸುಖ ಬಂದಾಗ ಯಾರಿಗೋ ನೆನೆಸೋದು, ದುಃಖ ಬಂದಾಗ ವೆಂಕಟರಮಣ ಅನ್ನೋದು ಯಾವ ನೆಲೆಯ ಪುರುಷಾರ್ಥ ಇದು ನೋಡ್ರಿ. ಭಾಳ ಚಂದ ಹೇಳ್ತಾರೆ, ತುಕಾರಾಮ ಭಾಳ ಬಡು ಇದ್ದ ಅಂತ ನಾವೆಲ್ಲ ಕೇಳಿ. ಸಂತ ತುಕಾರಾಮರದು ಭಾಳ ಬಡತನ ಇತ್ತು. ಬಡತನ ಅಂದ್ರೆ ಭಕ್ತಿ ಭಾಳ ಇತ್ತು, ಬಡತನ ಇದ್ದರೂ ಭಕ್ತಿ ಭಾಳ ಇತ್ತು. ಯಾರೋ ಆ ರಾಜ ಹೋಗಿ ಹೇಳಿದ್ರಂತ, ತುಕಾರಾಮಗೆ ಭಾಳ ಬಡತನ ಅದ, ಅವು ಭಾಳ ಶ್ರದ್ಧೆ ಅದ, ಭಕ್ತಿ ಅದ, ನಿಷ್ಠೆ ಅದ, ತುಕಾರಾಮನ ಬಲ್ಲಿ ಈಟೆ ಬಡತನ ಬಿಟ್ಟರೆ ಎಲ್ಲ ಅದ ಅಂತ ಹೇಳಿದ್ರಂತ. ಆಗ ರಾಜ ಏನು ಮಾಡ್ದ, ಅವ್ರಿಗೊಂದು ಇಷ್ಟು ಬಂಗಾರ, ಒಡವೆ, ಅಷ್ಟು ಉಂಡಕ್ಕೆ ಏನೇನು ಬೇಕೋ ಅವೆಲ್ಲವನ್ನು ಕಳಿಸ್ಕೊಟ್ಟ. ತುಕಾರಾಮ್ ಮಹಾರಾಜ್ ಕೇಳ್ತಾರಂತ, ಇದು ಯಾಕೆ ಕಳಿಸಿರಿ, ಯಾರಿಗೆ ಕಳಿಸಿರಿ, ಎದಕ್ಕೆ ಕಳಿಸಿರಿ ಅಂತ ಕೇಳಿದ್ರಂತ. ಆಗ ಅವರು ಬಂದಿನವ್ರು ಹೇಳ್ತಾರೆ, ಇಲ್ಲ ಮಹಾಪ್ರಭುಗಳು ಕಳಿಸ್ಯಾರ, ಅವರು ನಿನ್ನ ಬಳಿ ಬಡತನ ಅದಂತ, ಅದಕ್ಕೆ ಇದು ಇಟ್ಕೊಂಡು ನಿನ್ನ ಬದುಕು ಹಸನ ಮಾಡ್ಕೊ ಅಂತ ಕಳಿಸ್ಯಾರ ಅಂತ ಹೇಳಿದ್ರು.
ನಾ ಬಡತನ ಅಂತ ಯಾರ ಮುಂದೆ ಹೇಳೀನಿ ನಾನು ಅಂದರು. ಅಂದು ಅದೇ ಹಾದಿಗೊಂಟ ಅವ್ರು ಬರ್ತಾಯಿದ್ರು. ಬಂದಾಗ ಆ ರಾಜ ನಿಂದ್ರಿಸ್ತಾರೆ, ರಥ ನಿಂದ್ರಿಸಿ ಕೇಳ್ತಾರೆ, ತುಕಾರಾಮ ಇದು ನೀನು ತಗೊಂಡು ಹೋಗಪ್ಪ, ನೀನು ಬದುಕು ಹಸನ ಮಾಡ್ಕೊ ಅಂತ ಹೇಳ್ತಾರೆ. ಆಗ ಮಹಾಪ್ರಭುಗಂತಾರೆ ಅವರು, ನೋಡ್ರಿ ರಾಜರೇ, ನನ್ನ ಜೀವನದೊಳಗೆ ನಾ ಕೈ ಚಾಚಿ ಯಾರಿಗೂ ಬೇಡಿನವಲ್ಲ. ನಾನು ಬಡತನದ ಅಂತ ನಾನು ಇವತ್ತಿನ ತನಕ ನಾ ಯಾವತ್ತೂ ಹೇಳಿನವಲ್ಲ, ಹೇಳೋದು ಇಲ್ಲ. ನನಗೆ ಬಡತನ ಅಂತ ಅನ್ನಿಸ್ಲೇ ಇಲ್ಲ. ನಾ ಭಾಳ ಖುಷಿದವಿದ್ದೀನಿ, ನಾನು ಭಾಳ ಸಂತುಷ್ಟದ, ನನ್ನ ಪ್ರೀತಿ ಸಣ್ಣ ಎಲ್ಲ ನನ್ನ ಜೊತೆ ಅದ. ನನಗೆ ಬಡತನ ಅಂತ ಹೆಂಗಿತ್ತು, ನಿಮಗೆ ಬಡತನ ಇರಬೇಕು. ಯಾಕಂದರೆ ದಿನ ಬೆಳಗಾದ್ರೆ ದೇವ್ರ ಮುಂದೆ ನಾವು ಏನು ಬೇಡ್ಕೊತೀವಿ? ನನಗೆ ರೊಕ್ಕ ಕೊಡು, ರೂಪಾಯಿ ಕೊಡು, ಒಳ್ಳೆ ಹೆಂಡತಿ ಕೊಡು, ಒಳ್ಳೆ ಗಂಡ ಕೊಡು, ಇದು ಬೇಡ್ಕೊಳ್ತೀವಿ. ಅದಕ್ಕೆ ನಾ ಹಂಗೆ ಬೇಡ್ಕೊಳ್ಳೋಂಗಿಲ್ಲ. ನಾನು ಪರಮಾತ್ಮನ ಒಲಿವಿಗಾಗಿ ನಾನು ಬದುಕ್ತೀನಿ. ಪರಮಾತ್ಮ ನನಗೆ ಒಲಿತನೋ ಇಲ್ಲ ಗೊತ್ತಿಲ್ಲ. ಪರಮಾತ್ಮನ ನಾಮ ಸೆಳೆದಿದ್ದ ಅಂದರೆ ನನ್ನ ಭವವನ್ನು ಹರಿದು ಮುಂದೆ ಹೋಗ್ತಾ ಇದ್ದೀನಿ. ನಿನ್ನ ಒಡವೆ ನೀವೈ, ನಿನ್ನ ವಸ್ತ್ರ ನೀವೈ, ನಾನು ನಾಮಸ್ಮರಣ, ಭಗವಂತನ ನಾಮಸ್ಮರಣ ನನ್ನ ಜೊತೆ ಒಂದಿರಲಿ ಅಂತ ತುಕಾರಾಮ್ ಮಹಾರಾಜ ಹೇಳ್ತಾರೆ. ಇದು ನಾವು ಅಳವಡಿಸ್ಕೊಳ್ಬೇಕು. ಅದು ಹಂಗೆ ಆಗ್ಬೇಕಾದ್ರೆ ಭಾಳ ತಾಕತ್ತು ಬೇಕಾಗ್ತದೆ ರೀ. ಬಾಯಿಂದ ಹೇಳೋದು ಭಾಳ ಸರಳದ, ಬಾಯಿಂದ ಹೇಳೋದು ಭಾಳ ಸರಳದ, ಅದು ಆಚರಣೆಯಲ್ಲಿ ತರೋದು ಭಾಳ ಕಷ್ಟ ಅದ. ಅದಕ್ಕೆ ಮುಂದೆ ಭಾಳ ಚಂದ ಒಂದು ಮಾತನ್ನು ಹೇಳ್ತಾರೆ ಜೀವನದೊಳಗೆ. ಧನಕ್ಕೆ ಮನವನ್ನು ಒಡ್ಡಿದಡೇನು, ಧನಕ್ಕೆ ಮನವನ್ನು ಒಡ್ಡಿದಡೇನು, ಮನಕ್ಕೆ ಧನವನ್ನು ಒಡ್ಡಿದಡೇನು, ತನು ಮನ ಧನವ ಮೀರಿ ಮಾತನಾಡಬಲ್ಲಡೆ ಆತ ನಿಸ್ಸೀಮ ಆತ ನಿಜೈಕ್ಯನು. ಮುಂದೋದು ಹೇಳ್ತಾರೆ, ತನು ಮನ ಧನವಾದಡೆ ಕೂಡಲ ಸಂಗಮ ದೇವನೊಲಿಪ. ತನು ಮನ ಧನ ಇದ್ರ ಹಿಂಬಳಿ ಹತ್ತು ಹೋದೀವಂತಂದ್ರೆ ನಾವು ಹತ್ತೆ ಹೋಗ್ತೀವಿ. ಇದನ್ನು ಮೀರಿ ಬದುಕ್ತೀವಿ ಅಂತಂದ್ರೆ ನಾವು ನಿಜೈಕ್ಯರಾಗ್ತೀವಿ, ಮಹಾತ್ಮರ ಸಂಘದಲ್ಲೇ ಬದುಕ್ತೀವಿ. ಇಲ್ಲ ಅಂದ್ರೆ ನಮಗೆ ರೊಕ್ಕ 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 ಅಂತ ಅಂತಾರಲ್ಲ, ರೊಕ್ಕ ರೊಕ್ಕ ಅಂದ್ರೆ ಕಪ್ಪಿಯಾಗಿ ಹುಡ್ತೇವೆ ಮುಂದಿನ ಜನ್ಮ ಇದ್ರ ಅಂತಾರೆ. ಕಪ್ಪಿ ಹೆಂಗೆ ಆಯ್ತು, ಮಳೆ ಹೆಚ್ಚು ಬಿತ್ತಂದ್ರೆ ಅದು ಕೇಳಬೇಕಾದ್ರೆ ಆವಾಜ್, ಇದು ಮಕೊನೆ ಕೂಡ ಹೊಂಟದ ರಾತ್ರಿಗೆ ಅಂತೀವಿ. ಅಷ್ಟು ಮಟ್ಟಿಗೆ ಕರ್ಕಶವಾಗಿ ಆವಾಜ್ ಮಾಡ್ತವೆ. ನಮ್ಮ ಜೀವನವೂ ಹಾಗೆ ಆಗ್ಯದ, ಹಪಾಪಿ ಹೆಚ್ಚಾಗ್ಯದ, ಹಪಾಪಿ ಹೆಚ್ಚಾಗ್ಯದ. ಗಳಿಸ್ಬೇಕು ಅನ್ನುವಂಥದ್ರಲ್ಲಿ ನಮ್ಮ ಜೀವನ ಆಗ್ಯದ. ಏಟು ಗಳಿಸಿ ಏನು ಮಾಡ್ತೀವಿ ಅನ್ನೋದು ಪರಿಜ್ಞಾನ ನಮಗೆ ಇಟ್ಕೊಂಡು ಗಳಿಸ್ತಾ ಇಲ್ಲ. ಶಂಡ ಗಳಿಸ್ಬೇಡ ಅಂತ ಎಲ್ಲೂ ಹೇಳಿಲ್ಲ, ಗಳಿಸು ಅಂತ ಹೇಳ್ಯಾರ. ಒಪ್ಪುವಂಗೆ ಗಳಿಸು, ಒಪ್ಪುವಂಗೆ ಖರ್ಚು ಮಾಡುವಂತ ಹೇಳ್ಯಾರ. ಅದಕ್ಕೆ ನಾವು ಹೆಂಗಾಗಿವಿ ಅಂದರೆ ಒಂದು ಮಾಡ್ಲಿಕ್ಕೆ ಹೋಗಿ ಒಂದು ಮಾಡ್ಕೊಳ್ತಾ ಇದ್ದೀವಿ, ಒಂದು ಮಾಡ್ಲಿಕ್ಕೆ ಹೋಗಿ ಒಂದು ಮಾಡ್ಕೊಳ್ತಾ ಇದ್ದೀವಿ. ಒಬ್ಬ ಹೊಸ ಮದುವೆ ಆಗ್ಯದ, ಮದುವೆ ಹೊಸದೇ ಆಯ್ತದ ಹಳೇದಾಯ್ತದೇನು ರೀ, ಮದುವೆ ಆಗ್ಯದ. ಅವ ಅತ್ತಿ ಮನೆಗೆ ಹೋಗ್ತಾನೆ. ಅತ್ತಿ ಮನೆಗೆ ಹೋಗಿ ಅದು ಯಾವುದೋ ಹಬ್ಬ ಇರ್ತದೆ ಕರೀತಾರೆ, ಅವು ಹೋಗ್ತಾನೆ. ಹೆಂಡತಿ ಇದ್ದಕ್ಕೆ ಇಲ್ಲೇ ತವ್ರ ಮನೆ ಗಂಡನ ಮನೆಗೆ ಇರ್ತಾಳೆ. ಈ ಕಾಲದೊಳಗೆ ಜೋಡಿಲಿ ಹೋಗೋದು ಅಪ್ರೂಪ ಇಲ್ರಿ, ಜೋಡಿಲಿ ಹೋಗೋದು ಅಪ್ರೂಪ. ಅವ್ರು ಮುಂದೆ ಹೋಗಿ ಹಿಂದೆ ಸರಿ ಬಾ ಎಲ್ಲ ಲಗೇಜ್ ತೊಗೊಂಡು ಅಂತೇಳಿ ಮುಂದೆ ಹೋಗ್ತಾರೆ ಅವರು. ಆಗ ಹೋಗ್ತಾರೆ, ಹಳೆ ಬಂದಾರ ಅಂತ ತಿಳ್ಕೊಂಡು ಅವತ್ತು ಹಬ್ಬಕ್ಕೆಲ್ಲ ನವದಿ ಮಾಡ್ತಾರಂತ. ಆ ನವದಿ ಬೆಲ್ಲ ಈ ಬ್ಯಾಳೆ ರುಬ್ಬಿ ಹೋಳಿಗೆ ಮಾಡೋದಲ್ಲ, ಇಟೀಟೆ ಉಂಡೆ ಮಾಡ್ತಾರಲ್ಲ, ಕರಗಡುಬು ಅಂತೇನೋ ಅಂತಾರಲ್ಲ ಅದಕ್ಕೆ. ಆ ಕರಗಡುಬು ಮಾಡಿ ಅದು ನವದಿ ತೋರೋದಿರ್ತದೆ ಆ ಹಬ್ಬಕ್ಕೆ. ಅದಕ್ಕೆ ಅವ್ರು ಮಾಡಬೇಕು ಅಂಥೇಳಿ ಈಕೆ ಹತ್ತಿದ್ದಕ್ಕೆ ಅಡುಗೆ ಎಲ್ಲ ಮಾಡ್ತಾಳೆ. ಹಳೆಯಾಗ ಭಾಳ ಚಂದ ಕೂಡಿಸಿ ಅಪರೂಪದ ಹಳೆಯ ಬಂದಾನ ಅಂತ ತಿಳ್ಕೊಂಡು ಊಟಕ್ಕೆಲ್ಲ ಕೊಡ್ತಾಳೆ. ಊಟಕ್ಕೆ ಕೊಟ್ಟಾಗ ನಾವಕಿ ಊಟ ಬಡಿಸ್ತಾಳೆ. ಅದು ಕರಗಡುಬು ಇದು ಏನದತ್ತಿ ಅಂತ ಕೇಳ್ತಾನೆ. ಇದಕ್ಕೆ ಕರಗಡುಬು ಅಂತಾರೆ ರೀ, ಇಷ್ಟು ಚಂದದ ಇದು, ಅದು ನಾನು ಹೆಂಡತಿ ಹಿಂಗೆ ಎಂದೂ ಮಾಡಿ ಕೊಟ್ಟೇ ಇಲ್ಲ ರೀ ಅಂತಾನವ. ನನಗೇನು ಮಾಡ್ತೀರಿ, ಇನ್ನು ನನಗೆ ಈಗೆಲ್ಲ ಕೈ ನಡೆಯಲ್ಲ ಹೊಂಟದ, ನನ್ನ ಮಗಳು ಭಾಳ ಚಂದ ಮಾಡ್ತಾಳ ಅಂತ ಹೇಳ್ತಾನೆ. ನನ್ನ ಮಗಳು ಚಂದ ಮಾಡ್ತಾಳ ಅನ್ನೋದು ತಲೆಗಿಟ್ಕೊಂಡ, ಆ ಮಾತು ಅವ್ನು ತಲೆಗಿಟ್ಕೊಂಡ. ಈಕಿ ಬಂದು ಇಷ್ಟು ದಿನ ಆಯಿತು ನನಗದು ಮಾಡಿಕೊಟ್ಟಿಲ್ಲ, ಈಕಿ ಬಂದು ಇಷ್ಟು ದಿನ ಆಯಿತು ನನಗೆ ಮಾಡಿಕೊಟ್ಟಿಲ್ಲ ಅಂತ ಅವಂದ ಅತ್ತಿ ಇವತ್ತು ಇರ್ತಾ ಅಂತಂದಿದ್ದವ. ನಾ ಹೋಯ್ತಾ ಅಂದವ. ಪೂಜಾರಿ ಸಂಜೆ ಪರಿ ಪೂಜೆ ಅದ, ಊರು ಜನ ಎಲ್ಲ ಅಲ್ಲೇ ಪೂಜೆಗೆ ಹೋಯ್ತಾರೆ, ನೀವು ಪೂಜೆ ಮಾಡ್ರತ್ತಿ, ನಾ ಊಟ ಮಾಡಿದ್ರೆ ನಾ ಬಿಡ್ತತ್ತಾಳ ಅಂದವ. ಯಾಕೆ ಆಕೆ ಅತ್ತಿ ಹೇಳಿದ್ದು ಒಂದು ಮಾತೇನಿತ್ತು, ನನ್ನ ಮಗಳು ಭಾಳ ಚಂದ ಮಾಡ್ತಾಳ ಅಂತ. ಆ ಹೆಂಡತಿ ಕೈದಿಂದ ಮಾಡಿಸ್ಬೇಕು ಅಂತ ಅದು ಅನ್ಕೋತ ಬಂದ. ಕರಗಡುಬು 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 ಅನ್ಕೋತ ಹೊಂಟ. ಊರಿಗೆ ಬಂದ
ಊರಾಗ ಅಗಸಿ ಇತ್ತು, ಅಗಸಿ ಮುಂದೆ ಎಲ್ಲ ಮಂದಿ ಕುಂತಿದ್ದು ಹಾಕೋನು ಯಾಕೋ ಭಾಳ ಅವಸರ ಸುಮ್ಮನೆ ಇರ್ತಾರೆ. ನಿಮ್ದೆಲ್ಲ ದೋಸ್ತರು ಎಲ್ಲ ಸಿಕ್ಕರು ಅಂದ್ರೆ ದಿನ ಮಾತಾಡೋರು, ಹೈ ಬೈ ಮಾಡೋರು, ಸುಮ್ಮನೆ ಹೊಲತ್ತರು ಯಾಕೋ ನಡೆದಾರ ಅಂತೇಳಿ ನಿಂದ್ರಸರ ಮಾತಾಡ್ತಾರೆ. ಮಾತಾಡೋ ಟೈಮಿನಾಗ ಬಂದ ಏನಿಲ್ಲ ಕರಗಡಬಲತ್ತ ಅವ್ರಿಗೆ ಭೀ ಇದು ಯಾಕೋ ಇದು ಮೆಂಟಲ್ ಆಗ್ಯದ ಅಂತೇಳಿ ಸುಮ್ಮನೆ ಕುಂತರು. ಅವ್ರಿಗೆ ನೋಡ್ಕೊತ ಮುಂದೆ ನಡೆದಾನೆ, ಖಾಲಿ ಟೇಸಿ ಎತ್ತಿತ್ತು, ದಾರಿನ ಹೊತ್ಕೊಂಡು ಬಿದ್ದ. ಅವನಿಗೆ ಕರಗಡಬು ಅನ್ನೋದು ನೆನಪೋಯ್ತು. ಅದು ಅವ ಏನು ಅಂದ್ಕೊಂಡು ಬಂದಿದ್ದ ಅದು ನೆನಪೋಯ್ತು. ಆಗ ಅವ ಏನಲ್ಲತ್ತ ಹುಯಿಂಕಲತ್ತವ. ಕರಗಡಬು ಹೋಯ್ತು, ಹುಯಿಂಕಲತ್ತ. ಮನೆಗೆ ಬಂದ. ಆಕೆ ಅಂದಳು, ಅಲ್ರಿ 7 ಜಲ್ದಿ ಹೋಗಿದ್ರಿ, 7 ಜಲ್ದಿ ಬಂದ್ರಿ, ಮತ್ತು ನೀವು ಊಟಾರ ಮಾಡಿರಿ, ಹಾಗೆ ಬಂದ್ರಿ ಅಂದ. ಅವನ ತಲೆಗೊಂದೇನು ಇಲ್ಲ, ನಾ ಊಟ ಮಾಡಿದ, ನಿಮ್ಮ ಅತ್ತಿ ಹೇಳಿದ್ರು ಅದು ಹುಯ್ಕ್ ನೀ ಭಾಳ ಚಂದ ಮಾಡ್ತಿ, ನನಗೆ ಯಾಕೆ ಮಾಡಿಲ್ಲ, ಈಗ ಮಾಡಲತ್ತವ. ಆಕೆ ಅಂದಳು, ಹುಯ್ಕ್ ಅಂದ್ರೆ ನಾ ಕೇಳಿಲ್ಲ, ಹುಯ್ಕ್ ಅಂದ್ರೆ ಏನ್ರಿ ಅಲ್ಲತ್ತು. ಹಾಂ, ನೀ ನನಗೆ ಸುಳ್ಳು ಹೇಳ್ತಿ. ಗಂಡ್ರ ಮುಂದೆ ಸುಳ್ಳು ಹೇಳಬಾರ್ದು, ಗಂಡ್ರು ಹೆಂಡ್ರ ಮುಂದೆ ಸುಳ್ಳು ಹೇಳಬಾರ್ದ್ರಿ. ಸುಳ್ಳು ಹೇಳಿದ್ರೆ ಸಿಟ್ಟು ಬರೋದು ಗ್ಯಾರಂಟಿ. ಅದಕ್ಕೆ ಬಂದ, ನೀ ಸುಳ್ಳು ಹೇಳತ್ತಿದಿ ಅಂದವ. ನಂಗೆ ಅತ್ತಿ ಹೇಳ್ಯಾಳ, ಉಳ್ಳಾಕ ನೀಡಿ ಗಂಡ್ಗಳ ಮುಂದೆ ನಿಂತು ಅಳೆದೇರೆ ನನ್ನ ಮಗಳು ಭಾಳ ಚಂದ ಮಾಡ್ತಾಳೆ ಅಂತ 10 ಸಲ ಹೇಳ್ಯಾರ, ನೀ ನನಗೆ ಮಾಡಬೇಕು ಹತ್ತದಂತ ಮಾಡಲ್ಲೇ ಅಂದವ. ಅದು ಹೇಳಕ್ಕರ ಹೇಳ್ರಿ, ಹುಯ್ಕ್ ಮಾಡು ಅಂದವ. ಮತ್ತೆ ಆಕೆ ನನಗೆ ಹುಯ್ಕ್ ಬರಲ್ರಿ, ಅದು ಯಾವ್ದು ಅಂತ ಭೀ ಗೊತ್ತಿಲ್ಲ ಅಂದಳು ಆಕೆ. ಮಗನ ಅವ ಒಕ್ಕಲಿಗೆ ಇದ್ದ. ಆಗೆಲ್ಲ ಚಬಕಗಳಿದ್ದು, ಈ ಚಬಕ ಅಲ್ಲ, ಆಗ ಚಬಕ ಬೇರೆದೇ ಇರ್ತಿದ್ವು. ಹಾಂ, ಅವ್ರಿಗೆ ಅಣ್ಣವ್ರಿಗೆ ಗೊತ್ತದ ನೋಡ್ರಿ. ಆ ಚಬಕ ತೊಗೊಂಡ ಹೇಳತ್ತೆ, ನೀನು ಮೈಯೆಲ್ಲ ಬಡಿಲಿ ಅಂದವ. ನೀವು ನನ್ನ ಪ್ರಾಣ ತೆಗೆದ್ರೆ ನನಗೆ ಕುನ ಇಲ್ಲರಿ, ಹುಯ್ಕಂದ್ರೆ ಏನ್ರಿ ಇರತ್ತಳು. ಮತ್ತು ಅಂದ್ರೆ ಅವ್ನಿಗೆ ಆಕೆ ಹಂಗೆ ಅಮ್ಮಮ್ಮ ಇವನಿಗೆ ಸಿಟ್ಟು ಬಂದು ಆಕೆ ಮಗನ ಲಗಸ್ದ ಒಂದು 4 ಹೊಡೆದ್ರಾಕಿ ಚೀರತ್ತು ಹೊಡ್ಲತ್ರ ಹಾಯ್ ಅಂತದೇನು ರೀ. ಬೈದ್ರೆ ಚೀರ್ತೀವಿ, ಇನ್ನು ಹೊಡೆದ್ರೆ ಇನ್ನು ಕತ್ತಿ ಬಾಜಿಗೆ ಅದ. ಆಕೆ ಚೀರ್ಲಕ್ಕೆ ಶುರು ಮಾಡಿದಳು. ಬಾಜು ಮನೆ ಮುದುಕಿ ಪಾಪ, ಒಂದು ವಯಸ್ಸಾದ ಮುದುಕಿ ಇತ್ತು, ಅದು ಕಟ್ಟಿಗೆ ಹಿಡ್ಕೊಂಡು ಕುಂಡ್ಕೋತ ಮನೆ ಬಂತು. ಯಾಕೋ ಮಗ, ಇವತ್ತಿನ ತನ ನೀನು ಹೆಂಡತಿ ಏನು ಅಂದಿನವಲ್ಲ, ಆಡಿನವಲ್ಲ, ಆ ಹೆಣ್ಮಗಳು ನೋಡು ಅದ್ರ ಮಾರಿ ಹೆಂಗೆ ನೋಡು, ಆ ಕೂಸಿ ಹೊಡಿತಾರೇನೋ ನಿನ್ನ ಕೈ, ಇದು ಆಗಲಿ ಅದು ಆಗಲಿ ಅಂತ ಬೈದಳು. ಅವಂದ, ಅಜ್ಜಿ ನನಗೀಕಿ ಏನೂ ಮಾಡ್ಕೊಡ್ಲಕ್ಕೆ ತಯಾರಿಲ್ಲ, ಏನು ಮಾಡಬೇಕಾಗ್ಯದೋ ನಿನಗೆ ಅಂದಳು. ಪಾಪಕ್ಕೆ ಮೊದಲು ಅವನ ಹೆಂಡತಿ ಕಡೆನೇ ನೋಡಿದಳು. ನೋಡ್ಮೇಲೆಲ್ಲ ಆ ಮಗನ ಹೊಡೆದ್ರು, ಅವ ಹ್ಯಾಂಗೆ ಹೊಡೆದನ ಹಂಗಲ್ಲಿ ಗುಳ್ಳಿಗಳು ಬಂದಾವ. ಹಾಂ, ಉಬ್ಬು ಹೋಗ್ಯದ. ಆಕೆ ಅಂದಳು, ಅಲ್ಲೋ ನಿನಗೆ ಏಟ್ರ ಗೊತ್ತಾಯ್ತಿಲ್ಲ, ಇದು ಹ್ಯಾಂಗೆ ಗುಳ್ಳಿ ಬಂದಾವಂದ್ರೆ ಕಡಗಡು ಬಂದಿರಂಗೆ ಅಂತಂದಳು ಆಕಿ. ಅವ ಅಂದ, ಮತ್ತು ತನ ಏನಂದಿದ, ಹೊಯ್ಕಂದಿದ. ಅದು ಅಲ್ಲ ಇದು, ಅದೇ ಮಾಡಿಕೊಡ್ಬೇಕಾಗಿತ್ತು ಆಕಿ. ಅದು ಅಂದರೆ ನಾಯಕಕ್ಕೆ ಹೊಡಿತಿದ್ದ ಅಂತ. ನಾವು ಹ್ಯಾಂಗೆ ಬಂದೀವಿ ಅಂದ್ರೆ, ಪರಮಾತ್ಮ ನನಗೆ ಇಲ್ಲಿ ಕಳಿಸ್ಯಾನ, ಒಳ್ಳೆ ಮಾತಾಡಪ್ಪ ಅಂತ ಕಳಿಸ್ಯಾನ, ಒಳ್ಳೆ ವಿಚಾರ ಮಾಡಪ್ಪ ಅಂತ ಕಳಿಸ್ಯಾನ, ಒಳ್ಳೆಯವ್ರ ಜೊತೆ ಕೂಡಪ್ಪ ಅಂತ ಕಳಿಸ್ಯಾನ. ನಾವು ಒಳ್ಳೆ ಮಾತಾಡೋದು ಬಿಟ್ಕೊಟ್ಟೀವಿ, ಒಳ್ಳೆ ವಿಚಾರ ಮಾಡೋದು ಬಿಟ್ಕೊಟ್ಟೀವಿ, ಒಳ್ಳೆ ಚಿಂತನೆ ಮಾಡೋದು ಬಿಟ್ಕೊಟ್ಟೀವಿ, ಸತ್ಸಂಗದಲ್ಲಿ ಕೂಡೋದು ಬಿಟ್ಕೊಟ್ಟೀವಿ. ಕೌಟುಂಬಿಕವಾಗಿ ಚೆಂದ ನೋಡ್ಕೊಳ್ಬೇಕು ಅನ್ನುವಂಥ ಮನೋಜ್ಞಾನವನ್ನು ಇವತ್ತು ತಿಳ್ಕೊಳ್ಳಾರ್ದೆ ಇಟ್ಕೊಂಡು ಬದುಕ್ತಾ ಇದ್ದೀವಿ ಅಂದಮೇಲೆ ನಮ್ಮ ಬದುಕು ಹೆಂಗೆ ಹಸನ ಆಗ್ತದೆ. ಚಬಕದ ಏಟು ತಿಂದನಂಗೆ ತಿನ್ಬೇಕಾಗ್ತದೆ. ತಿಂದ್ರೆ ಸಾರ್ಥಕ ಎಲ್ಲ ಅದ, ಎಲ್ಲ ಹೋಗಿದ ಮೇಲೆ ತಿಳಿದ್ರೆ ಎದಕ್ಕೆ ಬರ್ತದೆ. ಇರುವ ಆಯುಷ್ಯನೊಳಗೆ ತಿಳ್ಕೊಂಡು ಬದುಕಬೇಕಾಗ್ಯದ. ಅದಕ್ಕೆ ಹೇಳ್ತಾರೆ, ಮಾತಿಲ್ಲ ನುಡಿಯಿಲ್ಲ ಏತಕ್ಕೆ ಮುನಿದೀರಿ. ನೋಡ್ರಿ, ಸುಮ್ಮನೆ ಮುನ್ಕೊಂಡು ಕೂಡ್ತಿ. ಇದು ನಾ ಹೇಳೋದಿಲ್ಲ, ಶಂಡ ಹೇಳೋ ಮಾತುಗಳು ಗೊತ್ತಿರಲ್ಲ ಅವ್ರಿಗೆ. ಮಾತಿಲ್ಲ ನುಡಿಯಿಲ್ಲ ಏತಕ್ಕೆ ಮುನಿದೀರಿ, ಮಾತು ಕೆಟ್ಟಲ್ಲದೆ ತಾನಾಗಬಾರದು. ನಾವು ಮಾತಾಡಿ ಕೆಟ್ಟವರಾಗಬಾರ್ದು, ಒತ್ತಿಟ್ಕೊಳ್ಬೇಕು. ಸುಮ್ಮನೆ ಹಾದಿ ಹೋಗೋರು ಬದರಿಗೆಲ್ಲ ನಾವು ಕೆಣಕುತ್ತಾ ಹೋದೀವಂದ್ರೆ ಊರಾಗ ಎಷ್ಟು ಜನ ಜೊತೆ ನಾವು ವೈರಿಗಳಾಗಬೇಕು ರೀ. ಅವ್ರಿಂದ ನಮಗೆ ಬರೋದೇನದ, ಏನೂ ಇಲ್ಲ. ಸುಮ್ಮನೆ ಮಾತಾಡಿ ಹಾಳಾಗ್ತೀವಿ, ಮನಸ್ಸುಗಳು ಕೆಡಿಸ್ಕೊಳ್ತೀವಿ, ವಿಚಾರಗಳು ಹಾಳು ಮಾಡ್ಕೊಳ್ತೀವಿ. ಆ ವಿಚಾರಗಳು ಮನೆಯೊಳಗೆ ಒಯ್ದು ಮನೆಯಲ್ಲಿ ರಣರಂಗವನ್ನು ಮಾಡ್ಕೊಂಡು ಬದುಕ್ತೀವಿ. ಹೆಂಗಂದ್ರೆ, ಈ ಕೈಕೆ ಒಂದು ಮಾತು ದಶರಥ ಕೇಳಿದ್ದಕ್ಕೆ ಇಡೀ ರಾಮಾಯಣದ ಅಲ್ಲೋಕಲ್ಲೋಲಕಾಯ್ತು. ಭರತ ಈಗ ರಾಜ್ಯನನ್ನಾಗಿ ಮಾಡಬೇಕು ಅನ್ನುವಂಥ ಒಂದೇ ಒಂದು ಹುಚ್ಚುತನದ ದಶರಥನಿಗೆ ಅಪ್ಪಣೆ ತಗೊಂಡಿದ್ದ ನನ್ನ ಮಾತು ನಡೆಸ್ಕೊಡು ಅಂತ ಕೇಳ್ತಾಳೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆಯಿತು ಅಂತ ನಾವು ಕೇಳ್ತೀವಿ. ಆದ್ರೆ ಒಂದು
ಅಂಥ ಒಂದು ಮಾತು ಆ ಬದುಕನ್ನು ಹಾಳು ಮಾಡ್ತು ಅಂದಮೇಲೆ ಒಂದು ಮಾತು ನಮ್ಮ ಮನೆ ಕಟ್ಟಬೇಕು. ಶರಣರು ಹೇಳ್ಯಾರಲ್ಲ, ಜ್ಯೋತಿ ಹಚ್ಚಬೇಕು ಅನ್ನುವಂಥದ್ದನ್ನು. ಆ ಜ್ಯೋತಿ ಬೆಳಗಿಸುವಂಥ ಕಾರ್ಯ ನಮ್ಮ ಎಲ್ಲರಿಂದೂ ಆಗಬೇಕು ಅನ್ನುವಂಥದ್ದನ್ನು. ಅದಕ್ಕೆ ಕೂಡಲ ಸಂಗಮ ದೇವಯ್ಯ ಮಾತಿಂದ ಬರಕು ಭವಭಾರ ಘೋರ. ಮಾತು ಹೆಂಗೆ ಬರ್ತದಂದ್ರೆ ನಮ್ಮ ಬದುಕನ್ನು ಹಾಳು ಮಾಡುವುದು ಮಾತೆ, ನಮ್ಮ ಬದುಕನ್ನು ಕಟ್ಟುವಂಥದ್ದು ಮಾತೆ. ಈ ಭವಬಂಧನದೊಳಗೆ ಭವಸಾಗರವನ್ನು ದಾಟಬೇಕು ಅಂದರೆ ಮಾತಿನಲ್ಲಿ ಹಿಡಿತ ಇಟ್ಕೊಂಡು ಮಾತಾಡಬೇಕು ಅಂತ ಅಪ್ಪ ಬಸವಣ್ಣನವರು ಹೇಳ್ತಾರೆ. ಅವರೆಲ್ಲ ನಮಗೆ ಹೇಳಿದ ಮೇಲೆ ನಾವು ಆ ಚಿಂತನೆಯನ್ನು ಮಾಡದೇ ಇದ್ದರೆ ಎಲ್ಲಿ ಹೋಗ್ತೀವಿ? ಅದಕ್ಕೆ ಕೊನೆಯದಾಗಿ ಒಂದು ಮಾತನ್ನು ಮಾತಾಡಿರಿ ಅಂದರೆ ಅಪ್ಪರಿ ಅಪ್ಪವ್ರು ಹೊಂಟಾರ, ಕೊಡ್ಬೋದಲ್ರಿ ಅವ್ರು ಬಂದಮೇಲೆ ನಮಗೇನದ ರೀ? ಮುಂದೆ ಮರೆತು ಲೋಕದ ಡೊಂಕು ಅರಿನಿನ್ನ ದುರ್ಬಲತೆ, ಮರೆತು ಲೋಕದ ಡೊಂಕು ಅರಿನಿನ್ನ ದುರ್ಬಲತೆ ಲತೆಯಂತೆ ಶೋಭಿಸುವೆನಿ ವಸುದೆಯಲ್ಲಿ ನೇರ ನುಡಿ ಹೂಗಂಧ ಸಂಸಾರ ತೋಟದಲ್ಲಿ ಒಳನ ಓಟ ಚಂದವೋ. ನೋಡ್ರಿ ಹೆಂಗಿರಬೇಕು ಅಂತ. ಲೋಕದ ಡೊಂಕು ನಾವು ತಿದ್ಕೋತ ಹೋಗಬಾರ್ದಂತ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನಿಮ್ಮನೆತ್ತಬಲ್ಲರು ಅಂತ ಹೇಳುತ್ತಾರೆ. ನೀರು ಕಂಡಲ್ಲಿ ಸುತ್ತಲಿಕ್ಕೆ ಹೋಗಬಾರ್ದು, ಗಿಡ ಕಂಡಲ್ಲಿ ದಾರ ಸುತ್ತಲಿಕ್ಕೆ ಹೋಗಬಾರ್ದು. ಯಾವನೋ ಹೇಳಿದಂತ ಪಂಡಿತ್, ನೀ ಆಲದ ಮರಕ್ಕೆ ಸುತ್ತಾಕು, ದಾರ ಕಟ್ಟು, ಒಂದು ಟೆಂಗ್ ಕಟ್ಟು, ನಿನ್ನ ಮಕ್ಕಳೈತಾವ ಅಂಥೇಳಿ. ಇಲ್ಲಿ ಬಾಲ್ಕಿ ಹೊಲತ್ತರ ಆ ಕ್ರಾಸ್ ರೋಡಿಗೆ ಒಂದು ಆಲದ ಗಿಡ ಅದ, ನೀವು ನೋಡ್ಬೇಕಾದ್ರೆ ಅದಕ್ಕೆ ದಾರ ಸುತ್ತಿಂದದ, ಅದಕ್ಕೆ ಟೆಂಗಳು ಕಟ್ಟಿಂದವ. ಇದು ದಡ್ರು ಮಾಡೋ ಕೆಲಸ ಅಲ್ಲ, ಶಾಣ್ಯರು ಮಾಡೋ ಕೆಲಸ ಇದು. ಯಾರೋ ಹೇಳಿದ ಮಾತಿಗೆ ಅವ್ರು ಹಂಗೆ ಹೇಳ್ತಾರಂತ ತಿಳ್ಕೊಂಡು ಮಾಡ್ತೀವಿ. ನಾವು ಶರಣರ ವಚನಗಳ ದಿನ ಪಾರಾಯಣ ಮಾಡಬೇಕು ಅಂದ್ರೆ ನಮ್ಮ ಯಾಕೆ ಮನಸ್ಸು ಹೋಗಂಗಿಲ್ಲ? ಭಯದಿಂದ ಭಕ್ತಿ ಇರ್ತದಂತ. ನೀ ಘಟ ಕೂಡಿಸೋದ ನಿನ್ನ ಕಣ್ಣು ಹೋಯ್ತಾವ ಅಂದ್ರೆ ನಾವು ಘಟ ಕೂಡಿಸ್ತೀವಿ, ಹೌದಲ್ರಿ? ಅಯ್ಯಪ್ಪು ಘಟ ಕೂಡಿಸೋದ್ರ ಹಿಂದಕ್ಕೆ ಏನು ಮಾಡ್ಯಾರ ಅಂದ್ರೆ ಗೊತ್ತಿಲ್ಲ ನಮಗೆ. ನಾವೆಲ್ಲ ಘಟ ಕೂಡಿಸ್ತೀವಿ. ಘಟ ಕೂಡ್ಸಾಗ ಏನು ಮಾಡ್ತೀವಿ? 5-10 ನಮ್ಮನ್ನ ದಾಣಿಗಳು ಹಾಕ್ತೀವಿ. ಇಲ್ಲೆಲ್ಲ ನಾವು ರೈತನ ಮಕ್ಕಳು ಇದ್ದೀವಿ, ಗೊತ್ತಿಲ್ಲ ನಮಗೂ. ಅಲ್ಲಿ ಹೊರಗಿಂದ ಮದನ ಮಾಡಿದ್ದು ಹೊಲದ ಮದನ ಮಣ್ಣು ತರ್ತೀವಿ, ಅದು ಚೆಂದ ಮಾಡಿ ಅಲ್ಲಿ ಹಾಕ್ತೀವಿ, ನೀರು ಹಾಕ್ತೀವಿ. ಒಂದು ತಿಳ್ಕೊರ್ಬೇಕಾದ್ರೆ ಅಲ್ಲಿ ಯಾವುದು ಬೆಳೆ ಚೆಂದ ಹೇಳ್ತದ, ಅಲ್ಲಿ ಹಾಕಿದ್ದು ಯಾವ್ದು ಚೆಂದ ಬರ್ತದ, ಆ ವರ್ಷ ಆ ಬೆಳೆ ಹಾಕಿದ್ರೆ ಹೊಲದಾಗ ನೀವು ಹಿಡಿದಕ್ಕಿನ್ನ ಒಂದು ಮಣ ಹಿಡಿದ್ರೆ 4 ಮಣ ಬೆಳೆ ಬೆಳೀತದೆ. ಇದು ನಮ್ಮ ಹಿರಿಯರ ಕಲ್ಪನೆ. ಅದು ಸುಮ್ಮನೆ ಹಾಕಂಗಿಲ್ಲ. ಸುಮ್ಮನೆ 5 ದಾಣಿ ಹಾಕಂದ್ರೆ ಯಾವ್ದಾರ ಕುಸುಬಿ ಅದು ಇದೆಲ್ಲ ಹಾಕ್ತೀವಲ್ಲ, ಕಡ್ಡಿ ಹಾಕ್ತೀವಿ, ಕರನ್ ದಾಣಿ ಹಾಕಲ್ಲ ಅಂತ ಬಿಡ್ತಾರೆ, ಉಳಿದೆಲ್ಲ ಹಾಕ್ತೀವಿ. ಹಾಕಿನ ಯಾವುದು ಚೆಂದ ಮೊಳಕೆ ಬರ್ತದ, ಈ ವರ್ಷ ಆ ಫಸಲು ಚೆಂದ ಬರ್ತದ ಅಂತ ನಮ್ಮ ಹಿರಿಯರ ನಂಬಿಕೆ. ಬೇಕಾದ್ರೆ ಈ ವರ್ಷ ನೀವು ದಸರಾ ಹಬ್ಬಕ್ಕೆ ಹಂಗೆ ಮಾಡಿ, ನೀವು ಯಾರು ಕೂಡಿಸ್ತೀರಿ ಹಂಗೆ ಮಾಡಿ ನೀವು ನೋಡಬೇಕಾದ್ರೆ ಆ ದಾಣಿ ಬಿತ್ತರಿ ನಿಮ್ಮ ಹೊಲದಾಗ ಬೆಳೆ ಬೆಳೀತದ, ಸಮೃದ್ಧವಾಗಿ ಬೆಳೆ ಬೆಳೀತದೆ. ಈ ಕಾನ್ಸೆಪ್ಟನ್ನು ನಮ್ಮ ಹಿರಿಯರು ಇಟ್ಕೊಂಡು ಬಂದಿರುವಂಥದ್ದು. ಅದಕ್ಕೆ ನಾವು ಬೇರೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅದಕ್ಕೆ ಹೇಳ್ತಾರೆ, ನೀನು ಲತೆಯಂತೆ ಶೋಭಿಸುವೆ ಯಾವಾಗ? ನನ್ನ ದುರ್ಬಲತೆಯನ್ನು ಬಿಟ್ಟಾಗ. ಅವ್ರದ್ದು ಹಾಗೆ ನೋಡಿಕೊಂಡು ಕಸಿಸಿ ಪಡೋದು, ಇವ್ರದ್ದು ಹೀಗೆ ನೋಡಿಕೊಂಡು ವ್ಯಥೆ ಪಡೋದು, ಹಿಂಗೆ ಮಾಡೋದನ್ನು ಬಿಟ್ಟಾಗ ನನ್ನ ಬದುಕು ಚೆಂದ ಆಗ್ತದೆ. ನನ್ನ ದುರ್ಬಲತೆ ಹೋಗಬೇಕು. ನಾನು ಮತ್ತೊಬ್ಬರನ್ನು ಯಾಕೆ ಗೌರವ ಕೊಡೋಂಗಿಲ್ಲ ಅಂದರೆ ನಾನೇ ಗೌರವ ಕಟ್ಕೊಳ್ಳೋಂಗಿಲ್ಲ, ಅದಕ್ಕೆ ಮತ್ತೊಬ್ಬರಿಗೆ ಗೌರವ ಕೊಡೋಂಗಿಲ್ಲ. ಆ ಪ್ರಜ್ಞೆ ನನ್ನಲ್ಲಿರಬೇಕು. ನಾ ಚೆಂದಿದ್ದ ಅನ್ನುವಂಥದ್ದು ನನಗೆ ಗೊತ್ತಿತ್ತು ಅಂದರೆ ನಾನು ಮತ್ತೊಬ್ಬರಿಗೆ ಚೆಂದ ಅಂತ ತಿಳ್ಕೊಳ್ತೇನೆ. ಮುಂದೆ ನೀನು ನೇರ ನುಡಿ ಸುಗಂಧ ಸಂಸಾರ ತೋಟದಲ್ಲಿ, ಮನೆಯೊಳಗೆ ಭಾಳ ಚೆಂದ ಮಾತಾಡಬೇಕಂತ, ಮುತ್ತಿನಂತೆ ಮಾತಾಡಬೇಕಂತ ಮನೆಯೊಳಗೆ. ನಾಳೆ ಅಂತ ಮುತ್ತಿನಂತೆ ಮಾತಾಡಬೇಕಂತ. ಮುತ್ತಿನಂತೆ ಮಾತಾಡಿದ್ರೆ ನಮ್ಮ ಮನೆಯೊಳಗೆ ತೋಟ ಇರ್ತದಂತ. ಆ ತೋಟ ನಾವು ಬೆಳೆಸಬೇಕು ಅಂದರೆ ನಾವು
ಮನೆ ನಮ್ಮ ಮನಸ್ಸು ಶುಚಿಯಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡು ಕೊನೆಗೊಂದು ಮಾತು ಹೇಳಿ ನನ್ನ ಮಾತನ್ನು ವಿರಾಮ ಕೊಡ್ತೇನೆ. ಶರಣರು ಹೇಳಿದ್ದು ನಡೆ ಶುಚಿ, ನುಡಿ ಶುಚಿ, ಮನ ಶುಚಿ, ಭಾವ ಶುಚಿ. ಹೌದಲ್ರಿ? ಮನೆ, ನಡೆ, ನುಡಿ, ಮನ, ಭಾವ ಈ ಶುಚಿಗಳನ್ನು ಇಟ್ಕೊಂಡು ನಾವು ಬದುಕ್ತೀವಂದ್ರೆ ನಮ್ಮ ಬದುಕು ಹಸನ ಆಗ್ತದೆ, ಸಮಾಜಕ್ಕೆ ಬೇಕಾಗಿರ್ತದೆ, ಸಮಾಜ ನಮ್ಮನ್ನು ಸ್ಮರಿಸ್ತದೆ. ಸಮಾಜ ಸ್ಮರಿಸ್ತದೋ ಇಲ್ಲ ಗೊತ್ತಿಲ್ಲ. ನನ್ನ ಕುಟುಂಬಕ್ಕಾದರೂ ಒಳ್ಳೆಯ ಒಂದು ಬೇಸ್ ಹಾಕಿ ನಾವು ಇಲ್ಲಿಂದ ನನ್ನ ಪ್ರಯಾಣ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗ್ತೀವಿ. ಅದಕ್ಕೆ ನಮ್ಮ ಮನೆಯೊಳಗೆ ತಾಯಂದಿರಿದ್ದೀರಿ, ನಮ್ಮ ಮನೆಯೊಳಗೆ ಹೆಚ್ಚು ಮಾತಾಡೋರು ತಾಯಂದಿರು ಇರ್ತೀರಿ. ಮನೆಯೊಳಗೆ ಮನಸ್ಸನ್ನು ನೋಯಿಸ್ಲಾರ್ದಂಗೆ ಮನಸ್ಸನ್ನು ಕಟ್ಟುವಂಥ ನೆಲೆ ಒಳಗೆ ನಾವು ಮಾತಾಡುವಂಥ ಪರಿಪಾಠವನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನ್ನ ಆತ್ಮೀಯ ಶರಣ ಸೋದರಾಗಿರುವಂಥ ಕದಂ ದಂಪತಿಗಳು ಅಕ್ಕೋರಿಗೂ ಕರ್ಕೊಂಡು ಬಂದಾರೆ. ಇವತ್ತು ಅವರು ಅಕ್ಕೋರಿಗೂ ಸಹಿತ ನನ್ನ ಅನಂತ ಕೋಟಿ ಶರಣಾರ್ಥಿಗಳನ್ನು ನಿಮ್ಮ ಸೇವಾ ಸಮಿತಿಯಿಂದ ನಾನು ವೈಯಕ್ತಿಕವಾಗಿ ಹೇಳ್ತಾ, ನಾಳೆ ಯಾಕಂದ್ರೆ ಇರ್ಲಾಕ 4 ದಿನ ಅದ. 4 ದಿನ ಒಳಗೆ ಒಂದಿಷ್ಟು ವಿಷಯಗಳನ್ನು ಹಂಚ್ಕೊಳ್ಬೇಕಾಗ್ಯದ, ಚಿಂತನೆ ಮಾಡಬೇಕಾಗ್ಯದ ನಾವು ನೀವೆಲ್ಲ. ಯಾಕಂದ್ರೆ ಶರಣರ ವಚನಗಳಲ್ಲಿ ಜೀವನ ದರ್ಶನ ಮಾಡ್ಕೊಳ್ಬೇಕಾಗ್ಯದ. ಅವ್ರ ವಚನಗಳಲ್ಲಿ ನಮ್ಮ ಬದುಕನ್ನು ಹ್ಯಾಂಗೆ ನಾವು ನಡೆಸ್ಕೋಬೇಕಾಗ್ಯದ ಅನ್ನೋದು ತಿಳ್ಕೊಳ್ಬೇಕಾಗ್ಯದ. ಅದಕ್ಕೆ ನಾಳೆ ಸ್ತುತಿ ನಿಂದೆಗಳು ಅಂತ ಶರಣರು ಕಲ್ಪನೆ ಮಾಡ್ಕೊಂಡಿರುವಂಥ ರೀತಿ ಅವ್ರ ವಚನಗಳಲ್ಲಿ ಸ್ತುತಿ ಅಂದರೆ ಏನು, ನಿಂದೆ ಅಂದರೆ ಏನು, ನಾವು ಅವೆರಡೂ ಬಂದಾಗ ಹ್ಯಾಂಗೆ ಇರಬೇಕು ಅನ್ನುವಂಥದ್ದನ್ನು ವಚನದ ಮೂಲಕ ಹ್ಯಾಂಗೆ ಕಲ್ಸ್ಯಾರ ತಿಳಿಸ್ಯಾರ ಅನ್ನೋದನ್ನು ನಾವು ನಾಳೆ ಪರಮ ಪೂಜ್ಯರು ಅಲ್ರಿ ಶರಣರೇ ಅವಿನಾಶ್ ಅವರು ನಾಳೆ ಬರ್ತಾರೆ. ನಾಳೆ ಪರಮ ಪೂಜ್ಯರು ಯಾಕಂದರೆ ಸಮಯ ಆಗ್ಯದ ಅಂದಿನ ಕಡೆಯಿಂದ ಅವ್ರೊಂದು ಸ್ವಲ್ಪ ಇದು ಮಾಡ್ಯಾರ ಅಂತ ಅನಿಸ್ತದೆ. ಅದಕ್ಕೆ ನಾವೆಲ್ಲರೂ ನಾಳೆ ಪರಮ ಪೂಜ್ಯರು ಬರ್ತಾರೆ. ಅದಕ್ಕಿನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬರೋದ್ರ ಮೂಲಕ ಯಾಕಂದರೆ ಪೂಜ್ಯರ ಆಶೀರ್ವಚನ ಭಾಳ ಮುಖ್ಯ. ಅವ್ರ ಮಾತು, ಅವ್ರ ವಿಚಾರ ನಮ್ಮ ಬದುಕಿಗೆ ಆಶ್ರಯವಾಗ್ತದೆ. ಅದಕ್ಕೆ ತಾವೆಲ್ಲರೂ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜ್ಯರ ವಿಚಾರಗಳನ್ನು, ಚಿಂತನೆಗಳನ್ನು, ಆಶೀರ್ವಚನವನ್ನು ಆಲಿಸೋದ್ರ ಮೂಲಕ ಸ್ತುತಿ ನಿಂದೆಗಳ ಕುರಿತು ನಾಳೆಗೆ ಚಿಂತನೆ ಮಾಡೋಣ ಅಂತ ಹೇಳಿ ನಾನು ವಿಚಾರಗಳನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೆ ಎಲ್ಲರೂ ಎಂದಾಗುವ ಅನಾಹುತಗಳು ಹಾಗೂ ಮಾತಿನಿಂದಾಗುವ ಲಾಭಗಳ ಬಗ್ಗೆ ಬಹಳ ಮಾರ್ಮಿಕವಾಗಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಉಪದೇಶ ಮಾಡಿದಂತಹ ಶರಣ ಡಾಕ್ಟರ್ ಜುಮ್ಮಾ ಅವರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಕಮಲ ಗ್ರಾಮಕ್ಕೆ ಪ್ರವಚನಾರ್ಥಕ್ಕೆ ಆಗಮಿಸಿದಂಥ ಶರಣರು ಸಂಜುಕುಮಾರ್ ಕದಂ ದಂಪತಿಗಳು, ರಾಜ್ಕುಮಾರ್ ಲಕ್ಕಣಗಾಂವ್, ಸಿದ್ದರಾಮಪ್ಪ ಶೆಡ್ಕರ್ ವೇದಿಕೆಗಳು ಬರಬೇಕು. ಇವರನ್ನು ಸನ್ಮಾನಿಸಲಿಕ್ಕೆ ಉಮಾಕಾಂತ್ ವಿಹಿ ಬಿರಾದಾರ್, ಜಗನ್ನಾಥ್ ಸೋಲಾಪುರೆ, ಸೂರ್ಯಕಾಂತ್ ಮಹಾಜನ್ ಇವರು ಸಹ ವೇದಿಕೆಗಳು ಬರಬೇಕು. ಶರಣರು ಯಾಕೆ ಬಂದಾರ ಅಂದ್ರೆ ಅವ್ರ ಊರಾಗ ಸಣ್ಣ ಹಳ್ಳಿ ಅದ, ಆದರೂ ಶ್ರದ್ಧೆ ನಿಷ್ಠೆ ಅವರಲ್ಲಿ ಭಾಳ ಅದ. ಬಸವಣ್ಣನ ಮೂರ್ತಿಯನ್ನು ಅನಾವರಣ ಮಾಡ್ತಾ ಇದ್ದಾರೆ ಅವತ್ತು. ಎಲ್ಲ ಶರಣರಲ್ಲಿ ಲಕ್ಕಣಗಾಂವ್ ಗ್ರಾಮದಲ್ಲಿ ಬಸವೇಶ್ವರ ಮೂರ್ತಿ ಅನಾವರಣ 5 ತಾರೀಕಿಗೆ ಇಟ್ಟುಕೊಳ್ಳಲಾಗಿದೆ. ನಾವು ಇಲ್ಲಿ ನಂದು ಡಾಕ್ಟ್ರ್ ಹಾಗೂ ಇಲ್ಲಿ ನಮ್ಮ ರಮೇಶ್ ಎಲ್ಲರೂ ಇದ್ದಾರೆ. ರಾಮ್ಪುರಿ ಅಪ್ಪರು ಹಿರಿಯವರು ಇದ್ದಾರೆ. ಅವ್ರಿಗಿನ್ನ ಭೇಟಿಯಾಗಿಲ್ಲ, ಎಲ್ಲರಿಗೂ ಭೇಟಿಯಾಗಿ ಅವತ್ತು 1 ಜೀಬು 2 ಜೀಬು ಅಕ್ಕನ ಬಳಗ ಅಣ್ಣನ ಬಳಗ ಜೀಬಿಂದ ಎಲ್ಲ ಕೆರೆಯಾಗಿ ಕೊಡ್ತೇವೆ. ಊಟ ಅದ, ಬಂದು ನೀವೆಲ್ಲ ಸಹಕಾರ ಮಾಡಬೇಕು. ಬಲ್ಕೆ ಅಪ್ಪರು ಹೊಂಟ್ರ, ಮಹಾದೇವಮ್ಮ ತಾಯಿ ಹೊಂಟ್ರ. ಆಯಿತು, ಮಹಾದೇವಮ್ಮ ತಾಯಿ ಯಾರು ಅಲ್ಲಿದೆಲ್ಲ ಬಸವಣ್ಣ ನಮ್ಮಲ್ಲಿ ಭೀ ಆಯ್ತಾರಲ್ಲ ಹೆಣ್ಮಕ್ಕಳು ಅಕ್ಕ. ಹಿಂಗೆ ದೊಡ್ಡ ಕಾರ್ಯಕ್ರಮ ಅದ. ತಾವೆಲ್ಲರೂ ಬಂದು ಯಶಸ್ವಿ ಮಾಡಬೇಕಾಗಿ ಏನಂತಿ ಅಣ್ಣವ್ರಿಗೆ ಭೀ ಹೇಳಿದ್ವಿ. 2 ಫೋನ್ ಮಾಡಿದ್ದೇವೆ ಸಂಜುಕುಮಾರ್ಗೆ, ಅವ್ರು ಭೀ ಬರೋರ. ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ವಿನಂತಿ. ಧನ್ಯವಾದಗಳು. ಇದ್ರು ತಕ್ಕ ಮಟ್ಟಿಗಾದರೂ ನಾವು ಹೋಗಬೇಕು ಅನ್ನುವಂಥ ನೆಲೆ ಒಳಗೆ ಅಲ್ಲಿನ ಎಲ್ಲ ಭಕ್ತರು ಬಂದಾರ. ಅವರಿಗೆ ಹೋಗ್ತೀವಿ, ನಾವು ಬಸವಣ್ಣನ ಕಾರ್ಯದಲ್ಲಿ ಭಾಗವಹಿಸ್ತೀವಿ ಅಂತ ಅವ್ರಿಗೆ ಹೇಳ್ತಾ, ಅವ್ರು ಬಂದಿದ್ದಕ್ಕೆ ಅವರೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ವೇದಿಕೆ ಮುಖ್ಯನ ಸಲ್ಲಿಸ್ತೀವಿ. ಸನ್ಮಾನಗೈದಂಥ ಹಾಗೂ ಸನ್ಮಾನ ಸ್ವೀಕರಣ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ನಿರ್ಗುಣ ರೂಪಿಣಿ ಬಸವಣ್ಣ ಪತಿತ ಪಾವನ ಬಸವಣ್ಣ ಭಕ್ತರ
ಶರಣರ ಪ್ರಾಣನೆ ಬಸವಣ್ಣ ಭವ ಭಯ ತಾರಕ ಬಸವಣ್ಣ ಕಿಂಕರನೇನವಣ್ಣ ಶರಣರ ಹೃದಯಲಿ ವಾಸನೆ ಅಣ್ಣ ಬೇಗನೆ ಬಾರೋ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ಪೂಜ್ಯ ಗುರು ಬಸವ ಪಟ್ಟ ದೇವರಿಗೆ ಜಯವಾಗಲಿ ಜಯವಾಗಲಿ ಶರಣಾರ್ಥಿ